पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनी अम्बा त्वामनुसन्दधामि भगवद्गीते भवद्वेषिणीं भगवद्गीते भवद्वेषिणी। ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪ್ರಮುಖವಾದ ವಿಚಾರದ ಕುರಿತು ತಿಳಿದುಕೊಳ್ಳೋಣ. ದಾಂಪತ್ಯ ಜೀವನ ಅಂದ್ರೆ ಕೇವಲ ಇಬ್ರು ಒಟ್ಟಿಗೆ ಬದುಕುವುದು ಮಾತ್ರವಲ್ಲ. ದಾಂಪತ್ಯ ಜೀವನ ಅಂದ್ರೆ ಪರಸ್ಪರ ನಂಬಿಕೆ, ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಪ್ರೀತಿಯಿಂದ ಸಾಗುವ ಒಂದು ಪಯಣ. ಆದ್ರೆ ಈ ದಿನಗಳಲ್ಲಿ ದಾಂಪತ್ಯ ಬಾಳಿಕೆ ಕಡಿಮೆ ಆಗಿದೆ. ಹಾಗಾದ್ರೆ ದಾಂಪತ್ಯ ಅಂದ್ರೆ ಏನು? ಸತಿಪತಿ ಹೇಗಿರ್ಬೇಕು? ದಾಂಪತ್ಯದ ನಿಜವಾದ ಗುಟ್ಟು ಯಾವುದು ಅನ್ನೋದನ್ನ ತಿಳಿಸಲು ನಮ್ಮೊಟ್ಟಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿ. ಬನ್ನಿ ಗುರುಗಳನ್ನ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ. ಇನ್ನು ದಾಂಪತ್ಯದ ಗುಟ್ಟು ಅಂದ್ಬಿಟ್ರಲ್ಲ, ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅಂತ ನಿನ್ ಪ್ರಶ್ನೆ. ಸಾಮಾನ್ಯವಾಗಿ ದಾಂಪತ್ಯದ ಗುಟ್ಟು ಏನಿರುತ್ತೆ? ಒಬ್ಬರಿಗೊಬ್ಬನ ಅರ್ಥ ಮಾಡ್ಕೊಳ್ಳೋದೆ ಗುಟ್ಟು ಅಂತ ಅನ್ಕೊಂಡಿದೀವಿ. ಅರ್ಥ ಆಗಿದೆಯಾ? ಇಲ್ಲ. ಎಲ್ರಿಗೂ ಅಂತ ಹೇಳಕ್ ಬರಲ್ಲ. ಕೆಲವ್ರು ಇರೋದೇ ಜೀವನ ಹೀಗೆ, ಮದುವೆ ಅಂದ್ರೆ ಇಷ್ಟೇ, ಗಂಡ ಹೆಂಡತಿ ಅಂದ್ರೆ ಇಷ್ಟೇ ಅಂತವ್ರಿಗೆ ಅದು ಏನು ಅನ್ಸಲ್ಲ, ಹೆಂಗೋ ಎಳ್ಕೊಂಡು ಹೋಗ್ಬಿಡ್ತಾರೆ. ಮದುವೆ ದಾಂಪತ್ಯ ಅಂದ್ರೆ ಹೀಗೆ ಇರಬೇಕು. ಸಾಕಷ್ಟು ಒಂದು 60% ಇವತ್ತಿನ ಒಂದು ನಾಗರಿಕತೆಯ ಆಧುನಿಕ ಪ್ರಪಂಚದಲ್ಲಿ ಗಂಡ ಹೆಂಡತಿ ಇದನ್ನ ನಿರೀಕ್ಷೆ ಮಾಡೋದು ತಪ್ಪಲ್ಲ. ಒಂದು ಗಂಡ ಅಂದ್ರೆ ಕ್ವಾಲಿಟಿ ಹೀಗಿರ್ಬೇಕು, ಒಂದು ಹೆಂಡತಿ ಅಂದ್ರೆ ಕ್ವಾಲಿಟಿ ಹೀಗಿರ್ಬೇಕು. ಓಕೆ, ಇದ್ರ ಗುಟ್ಟು ಯಾವ್ದು? ಹಾಗಾದ್ರೆ ಇರಬೇಕು ಅಂತ ಗಂಡು ಸರಿ, ಇರಬೇಕು ಅಂತ ಹೆಣ್ಣು ಸರಿ. ಹಾಗಾದ್ರೆ ಇರಬೇಕು, ಇರಲ್ವೇ, ಸಿಕ್ಕಲ್ವೇ, ಆಗಲ್ವೇ, ಅನುಭವಿಸಕ್ಕಾಗಿಲ್ವೇ? ಸೊ ಇದು ಏನಾಯ್ತು? ಹಾಗಾದ್ರೆ ಇದ್ರ ತಪ್ಪು ಯಾವ್ದಾಯ್ತು? ಅದೇ ನಿಜವಾದ ದಾಂಪತ್ಯದ ಗುಟ್ಟು. ಆ ಗುಟ್ಟು ಯಾವ್ದಿರಬಹುದು ಅನ್ನೋದೇ ಇವತ್ತಿನ ವಿಚಾರ. ರಹಸ್ಯಕರವಾಗಿರ್ತಕ್ಕಂಥ ವಿಚಾರ ಇದು. ಆದ್ರೆ ಆ ರಹಸ್ಯ ಅಂದ್ರೆ ಕೇಳರಿಯಾದದ್ದು ಅಂತ ಅಲ್ಲ. ಪ್ರತಿನಿತ್ಯ ನೀವು ನೋಡ್ತಾ ಇರತಕ್ಕಂಥದ್ದೇ, ಪ್ರತಿದಿನ ನೀವು ನೋಡ್ತಾ ಇರತಕ್ಕಂಥದ್ದೇ, ಪ್ರತಿದಿನ ನೀವು ಅನುಭವಿಸ್ತಾ ಇರತಕ್ಕಂಥದ್ದೇ. ಅದಕ್ಕೆ ಹೆಸರು ಕೊಟ್ಟಿಲ್ಲ, ಆ ಕ್ರಮವನ್ನ ಅನುಸರಿಸ್ತಾ ಇಲ್ಲ. ಅದಕ್ಕದು ರಹಸ್ಯವಾಗಿ ಇದೆ ಅಂತ ಹೇಳ್ಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಗುಟ್ಟು ಅಂದ್ರೆ ಏನಿರ್ಬೋದು ಅಂತ ಕುತೂಹಲ ಅನ್ಸುತ್ತಾ ಇಲ್ಲಮ್ಮ? ಅಲ್ವಾ? ಅದೆರಡು ಹೇಳ್ಬಿಟ್ಟು ಅದಕ್ಕಿಂತ ಮುಂಚಿತವಾಗಿ ತುಂಬಾ ಸರಳವಾಗಿ ಹೇಳಬೇಕು ಅಂತಂದ್ರೆ, ವಿವಾಹ ದೋಷ ಏನು ಕೆಲವರಲ್ಲಿ ಹೇಳ್ತಾರೆ. ಏನು, ಈ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಈ ರಾಶಿಗೆ ಈ ರಾಶಿ ದೋಷ ಇದೆ, ಮಾಡಬಾರ್ದು, ಇವ್ರಿಗೂ ಆಗ ಬರಲ್ಲ, ಅಥವಾ ಏನೋ ಬಿಟ್ಟೋಗುತ್ತೋ, ಸತ್ತೋಗ್ತಾರೋ, ಹೋಗ್ತಾರೋ, ಏನೋ ಒಂದು ಆಗಿರ್ಬಹುದು. ಸೊ ಇದು ಮದುವೆ ವಿವಾಹ ದೋಷದಲ್ಲಿ ಇರುವ ದಾಂಪತ್ಯ. ಇದು ದಯವಿಟ್ಟು ಮದುವೆ ಬೇಡ ಅಂತ ಪುರೋಹಿತರು ಒಂದು ಸೀಲ್ ಹಾಕ್ಬಿಡ್ತಾರೆ. ಹಾಗಿದ್ರೆ ಸರಿಯಾಗಿರೋ ವಿವಾಹ ಯಾವುದು ಅಂತ ಕೇಳಿದ್ರೆ ಅವತ್ತು ಉತ್ತರ ಇಲ್ಲ. ಗೊತ್ತಿದೆ. ವಿವಾಹ ದೋಷ ಹೇಳೋದಕ್ಕೆ ಗೊತ್ತಿದೆ. ವಿವಾಹ ದೋಷವಿಲ್ಲದ ವಿವಾಹ ಯಾವುದು ಅಂತ ಕೇಳಿದ್ರೆ ಉತ್ತರ ಇಲ್ಲ. ಅದೇ ಅನುಸರಿಸ್ಕೊಂಡು ಹೋಗೋದು. ಅದು ಹಿಂಗಾಗತ್ತದ. ಏನ್ ಅನುಸರಿಸ್ಕೊಳ್ಳೋದು ಅಂತ, ಏನ್ ಮಾಡಿದ್ರು ಅನುಸರಿಸ್ಕೊಳ್ಳೋದ? ಎಷ್ಟು ಮಟ್ಟಿಗೆ ಹೇಳ್ಕೊಡ್ತಾರೆ ಲೆಕ್ಕ. ಅನುಸರಿಸೋದು ಅಂದ್ರೆ ಏನು? ಮಾಡದೇ ಮಾಡ್ಕೊಂಡು ಬಂದ್ರು ಅಪ್ಕೊಳ್ಳೋದು.
ಆಗದೆ ಇರೋದು ಆಗ್ತಿದ್ರು ಒಪ್ಕೊಳ್ಳೋದು ಆಗತ್ತೆ ನಮ್ಮದು ಅಲ್ವಾ? ಈ ಅನುಸಾರ ಅನ್ನೋದು ತುಂಬಾ ಡೇಂಜರ್ ವರ್ಡ್. ಇದಕ್ಕೆ ಪ್ರಾಯಶ್ಚಿತ್ತವಾಗಿರತಕ್ಕಂಥ ತಪ್ಪು ಅಂತ ಹೇಳೋದು ಗೊತ್ತು ನಿಮ್ಗೆ. ಸರಿ ಯಾವುದು ಅಂತ ಹೇಳಲಿಲ್ಲ ಅಂದ್ರೆ, ಹೇಳಕ್ಕಾಗ್ಲಿಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕಿದೆಲ್ಲ ನಂಬಬೇಕು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಇದು ಸರಿ ಇದು ತಪ್ಪು ಹೇಳಕ್ಕೆ ಗೊತ್ತಿಲ್ಲ, ಒಂದೇ ಗೊತ್ತಿರೋದು ಇದು ಸರಿ ಅದು ಸುಳ್ಳು, ಹೇಳ್ತಿರೋದು ಸುಳ್ಳು, ಆದ್ರೂ ಅವ್ರ ಪ್ರಕಾರ ಸರಿ ಅಂತ ಅವ್ರನ್ನ ಬಾಯಿ ಕಟ್ಟಿ ಮುಂದಕ್ಕೆ ಕಟ್ಟು ಕಳ್ಸಕ್ಕೆ ಹೇಳ್ತಾರೆ, ಸರಿ ಇದು ಮಾಡ್ಕೊಳ್ಳಿ ಅಂತ. ಮಾಡ್ಬಿಡಿ ಅಲ್ಲ, ಅದು ನಿಜವಾದ ತಪ್ಪು. ಈ ವಿವಾಹ ದೋಷ ಅಂತಕ್ಕಂಥ ಅದಕ್ಕೆ ಒಂದು 4 ಹೆಸರು ಹೇಳ್ತೀನಿ. ಉದಾಹರಣೆಗೆ ಏನು, ಜ್ಯೇಷ್ಠ, ಮೂಲ, ಆಶ್ಲೇಷ, ವಿಶಾಖ ಈ 4 ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರು ಕರೆ ಮಾಡೋರಿದ್ರೆ, ಜ್ಯೇಷ್ಠ, ಮೂಲ, ವಿಶಾಖ, ಆಶ್ಲೇಷ ನಕ್ಷತ್ರದ ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಇದ್ದರೆ ಕರೆ ಮಾಡುವುದಾದರೆ ನಿಮ್ಮೊಟ್ಟಿಗೆ ಇವತ್ತು ಸಂಧಾನ ಮಾಡೋಣ. ಏನು ನಿಮ್ಮ ಒಳಗಡೆ ಏನಿದೆ ಅದರ ರಹಸ್ಯ ಏನು ಅಂತ ನಾನು ಹೇಳ್ತೀನಿ. ನಿಮ್ಮ ಒಳಗಡೆ ಏನಿದೆ ಅಂತಕ್ಕಂಥ ವಿಚಾರ ನೀವು ಮುಂದೆ ಇಟ್ಟಾಗ ಒಂದಕ್ಕೊಂದು ಅರ್ಥಗರ್ಭಿತವಾದ ವಿಚಾರ ಆದಾಗ ಮದುವೆ ಮಾಡೋರು ಅಥವಾ ಮದುವೆ ಮಾಡ್ಕೋ ಅಂತ ಹೇಳೋ ಮಹಾನೀಯರು ಸ್ವಲ್ಪ ತಿಳ್ಕೋಬಹುದು ಅಂತ ಅನ್ಕೋತೀನಿ. ಯಾಕೆ ಅಂದ್ರೆ ವಿವಾಹಕ್ಕೆ ದೋಷ ಅಂತಕ್ಕಂಥದ್ದು ಇರುವುದೇ ರಹಸ್ಯಕರವಾದ ಒಂದು ಗುಟ್ಟಿದೆ. ವಿವಾಹ ದೋಷ ಅಂತ ಹೇಳುವುದು ರಹಸ್ಯಕರವಾದ ಒಂದು ಗುಟ್ಟಿದೆ. ಆ ಗುಟ್ಟು ಇಲ್ಲಿವರೆಗೂ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಇಲ್ಲಿವರೆಗೂ ಯಾರು ಬಾಯಿ ಬಿಚ್ಚಿಲ್ಲ. ಶುಭ ವಿವಾಹ ಅಂತ ಪತ್ರಿಕೆಯಲ್ಲಿ ಬರೀತಕ್ಕಂಥ ಗಣಪಂಡಿತರುಗಳಿಗೆ ನಾನೊಂದು ಪ್ರಶ್ನೆ. ಶುಭ ವಿವಾಹ, ಶುಭ ಲಗ್ನ, ಬರೀ ಸುಳ್ಳು ಸುಳ್ಳು ಸುಳ್ಳು. ಸರಿ ಹೋಗಿಲ್ವಲ್ಲ, ಇವರು ಶುಭ ಅಂದ ಮೇಲೆ ಸರಿ ಇರ್ಬೇಕಿತ್ತು ಅವರು ಅಲ್ವಾ? ಕಿತ್ತೋಯ್ತು. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಹೇಳ್ತಾರಲ್ಲ, ಅಂಡರ್ಸ್ಟ್ಯಾಂಡಿಂಗ್, ಅದು ಯಾವ್ದು ಅಂಡರ್ಸ್ಟ್ಯಾಂಡಿಂಗು ನಂಗಂತೂ ಗೊತ್ತಾಗ್ತಾ ಇಲ್ಲ. ಶುಭ ಅಂದ ಮೇಲೆ ಶುಭ ಆಗ್ಬೇಕದು, ಆಗಿಲ್ಲ ಅಲ್ಲ. ಈಗ ನನಗೆ ಪ್ರಶ್ನೆ ಹಾಕ್ಬೋದು ಅಲ್ವಾ? ಈಗ ನನಗೆ ಪ್ರಶ್ನೆ ಹಾಕ್ಬೋದು, ಹಾಗಿದ್ದ ಮೇಲೆ ನೀವು ಶುಭ ಯಾವುದು ಅಂತ ಹೇಳ್ತೀರಾ ಅಂತ ಕೇಳ್ಬೋದು. ಶುಭ ಇಲ್ವೇ ಇಲ್ರಿ, ಯಾಕಿಲ್ಲ ಅಂತ ಕೇಳಿ ಹೇಳೋಣ. ಶುಭ ಅಂದ್ರೆ ಯಾವುದು ಅಂದ್ರೆ ನಿನ್ನ ಬಗ್ಗೆ ನೀನು ಯಾವತ್ತು ತಿಳ್ಕೊತೀಯೋ ಆ ದಿನದಿಂದ ಶುಭ. ಇದಕ್ಕೆ ಯಮಗಂಡ ಕಾಲ, ರಾವು ಕಾಲ, ಅಮಾವಾಸ್ಯೆ, ಪೌರ್ಣಮಿ, ಮಂಗಳವಾರ, ಶನಿವಾರ, ನಥಿಂಗ್, ಝೀರೋ. ನಿನ್ನನ್ನ ನೀನು ತಿಳ್ಕೊಂಡಾಗ ಹೆಣ್ಣಾಗ್ಲಿ ಗಂಡಾಗ್ಲಿ, ನಿನ್ನನ್ನ ನೀನು ಅರ್ಥ ಮಾಡ್ಕೊಂಡಾಗ ಏನದು ನಂದು ತಪ್ಪು ಯಾವುದು ಅಂತ ತಿಳ್ಕೊಂಡವನಿಗೆ, ನಾನು ತಪ್ಪು ತಿಳ್ಕೋಬೇಕು ಅಂದವನಿಗೆ ಪ್ರತಿ ಕ್ಷಣ ಶುಭ. ಜಗಳ ಬರಲ್ಲ, ಬೇಜಾರಾಗಲ್ಲ, ಕೋಪ ಬರಲ್ಲ, ಸಮಸ್ಯೆ ಉದ್ಭವ ಆಗಲ್ಲ. ಯಾಕಾಯ್ತು ಅಲ್ವಾ? ಈಗ ನೀವೆಲ್ಲ ಕೇಳಿ ಮಾಡಿ ಹುಡುಕಿ 10 ಜನ ತಕ್ಕ ಕೇಳಿದೆ, 12 ಜನ ತಕ್ಕ ಕೇಳಿದೆ, ಅವ್ರು ಸರಿ ಅಂದ್ರು, ಇವ್ರು ಸರಿ ಇಲ್ಲ ಅಂದ್ರು, ಶಾಂತಿ ಮಾಡು ಅಂದ್ರು, ಪೂಜೆ ಮಾಡು ಅಂದ್ರು, ಮಾಡಿ 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 ಏನೂ ಆಗಿಲ್ಲ. ಅದಕ್ಕೆ ನೀವೇನು ಮಾಡಿ ಅಂದ್ರೆ ಮದುವೆ ಮಾಡಿಸೋ ಅಪ್ಪ ಅಮ್ಮಂದಿರಿಗೆ ಹೇಳ್ತಕ್ಕಂತಹ ವಿಚಾರ ಏನು ಅಂತಂದ್ರೆ, ನೀವೇ ಪೌರೋಹಿತ್ಗೆ ಆಗಬೇಕು. ಅಂದ್ರೆ ಗಂಡು ಅಂದ್ರೆ ಹೆಣ್ಣು ಅಂದ್ರೆ ಏನ್ ತಿಳ್ಕೋಬೇಕಿತ್ತು, ನಾವೇನ್ ತಿಳಿಸ್ಬೇಕಿತ್ತು ಅಂತ ನೀವು ಡಿಸೈಡ್ ಮಾಡಿ. ಅವ್ರ ಹತ್ರ ಹೋಗ್ಬೇಕಾದ್ರೆ ಏನೋ ಕರ್ಕೊಂಡ್ಬಂದು ಬೇಕಾದ್ರೆ ಮಂತ್ರ ಹೇಳಿ ಮಾಂಗಲ್ಯ ಕಟ್ಸಿ. ಇವ್ರು ಮಾಡಬಹುದಾ ಅಂತ ಎಲ್ಲೂ ಕೇಳ್ಬೇಡಿ. ಅವರು ಪುರೋಹಿತರು ಮದುವೆ ಆಗೋ ಹೆಣ್ಣು ನೋಡಿಲ್ಲ, ಮದುವೆ ಆಗೋ ಗಂಡನು ನೋಡಿಲ್ಲ, ಅವರಿಬ್ರು ವಾಸಮಾನ ಮಾಡೋ ಮನೆ ನೋಡಿಲ್ಲ, ಅವರಿಬ್ರು ಕೆಲಸ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅವರಿಬ್ರು ಎಷ್ಟೊತ್ತು ಮಲಗ್ತಾರೆ ಎಷ್ಟೊತ್ತು ಕೇಳ್ತಾರೆ ಗೊತ್ತಿಲ್ಲ. ಇದು ಹೆಂಗ್ರಿ ಇವ್ರು ಹೇಳ್ತಾರೆ ಅಂತ ನೀವು ಮದುವೆ ಮಾಡ್ತೀರಾ? ಸರಿಯೇನಮ್ಮ ಇದು? ಹುಡುಗ ಹುಡುಗಿ ನೋಡ್ದೆ, ಅವರ ಹಿಂದಿನ ದಿನಚರಿ ನೋಡ್ದೆ, ಅವ್ರ ಕುಟುಂಬದ ರಹಸ್ಯವನ್ನ ತಿಳಿಯಿದೆ. ನೀವು ಈ ಹುಡುಗನಿಗೆ ಹುಡುಗಿಗೆ ಮಾಡಿ ಇದು ಭಾರಿ ಚೆನ್ನಾಗಿ ಬರುತ್ತೆ ಅಂತ ಸುಳ್ಳು ಸುಳ್ಳು ಹೇಳಿ ಜನಗಳನ್ನ ದಿಕ್ಕು ತಪ್ಪಿಸಿ, ದಾಂಪತ್ಯದ ಬಂದ್ರೆ ದೊಡ್ಡ ಬೆಂಕಿಯನ್ನ ಹಚ್ಚಿ ಅಂತ ನೀವು ಬೇಕು ಅಂತ ಮಾಡಲ್ಲ. ನೀವು ಹೇಳೋ ರೀತಿ ಬೆಂಕಿ ಹಚ್ಚೋಂಗಿರತ್ತೆ. ದೋಷ ಎಂದರೇನು ಅಂದ್ರೆ ಸರಿಯಾದ ರೀತಿ ಜ್ಞಾನವಂತರಾಗತಕ್ಕಂತ ವಿಚಾರವನ್ನ ಹೇಳದಿದ್ದಾಗ ದೋಷ ಅಷ್ಟೇ. ಊಟ ಮಾಡುವಾಗ ಒಳ್ಳೆ ಊಟ ಯಾವುದು, ಕೆಟ್ಟ ಊಟ ಯಾವುದು ಅಂತ ಹೇಳಕ್ಕಾಗತ್ತೆ ನಮ್ಮ? ಅದು ಹೇಳ್ತಾರೆ. ಶುದ್ಧವಾದ ತಾಜಾ ಇರೋ ಊಟ ಯಾವುದು ಹೇಳಿ ಹೇಳಿ ಅವರೇ ತಾಜಾ ಇಲ್ಲ.
ಯಾಕೆಂದ್ರೆ ಬಾಯಿ ಬಿಟ್ಕೊಂಡು ಯಾರು ಊಟ ಮಾಡ್ತಾರೋ ಅದು ಹಳಸಿದ್ದೆ. ಅದನ್ನ ಇವ್ರು ಇಷ್ಟುದ್ದ ಪುಸ್ತಕದಲ್ಲಿ ಓದಿನಿ ಅಂತ ತಾಜಾ ಊಟ ಮಾಡಿ ಅಂತ ಹೇಳ್ತಾರೆ. ಬಾಯಿ ಬಿಟ್ಕೊಂಡು ಯಾರು ತಿಂತಾರೋ ಅದು ಹಳಸಿರೋ ಊಟನೇ. ಜನ ತಿನ್ನಕ್ಕಿಲ್ಲ ಅಂತ ಪಾಪ ನೆನ್ನೆ ರಾತ್ರಿ ಇವತ್ತು ತಿಂತಾರೆ, ಅದನ್ನ ಹಳಸು ಅಂತ ಹೇಳ್ಬೋದು. ನಮ್ ಜನ ಚೆನ್ನಾಗಿರೋದು ತಾಜಾ ಮಾಡಿ ಊಟ ಅಡಿಗೆ ಮಾಡಿ ಬಾಯಿ ಬಿಟ್ಕೊಂಡು ಮಾತಾಡ್ಕೊಂಡು ಊಟ ತಿಂತಾರೆ. ಅದು ನಾಲ್ಗೆ ಮೇಲೆ ಹಾಕಿದ ತಕ್ಷಣ ಅಳಸೋಗುತ್ತೆ, ಒಳಗಡೆ ಗಂಟಲು ಎಳಿಯೋದ್ರೊಳಗಡೆ ಕೊಳ್ತೋಗುತ್ತೆ. ಇನ್ನು ಒಳಗಡೆ ಹೋದ್ಮೇಲೆ ಇರತಕ್ಕಂಥ ಪಾರ್ಟ್ಸ್ ಎಲ್ಲ ಏನ್ ಮಟ್ಟಕ್ಕಾಗಿರೋ ಸ್ವಲ್ಪ ಡಿಸೈಡ್ ಮಾಡಿ. ಯಾಕಿದು ಕೊಳ್ತೋಗುತ್ತೆ ಅಂದ್ರೆ ಅದಕ್ಕಾರು ಸ್ವಲ್ಪ ನಾಚಿಕೆ ಬಿದ್ದು ಕರೆಕ್ಟಾಗಿ ಊಟ ಮಾಡ್ಲಿ ಭಕ್ತಿಯಿಂದ ಅಂತ ಈ ಪದ ಬಳಸ್ತಾ ಇರೋದು ನಾನು. ಆ ಗುಟ್ಟು ಯಾವುದು ಅಂತಕ್ಕಂಥ ವಿಷಯಕ್ಕೆ ಹೇಳ್ಬಿಡ್ತೀನಿ. ಈ ನಕ್ಷತ್ರದ ಅವಕಾಶ ಕರೆ ಸಿಕ್ಕಿದ್ರೆ ವಿಮರ್ಶೆ ಮಾಡೋಣ. ಅದಕ್ಕೆ ಈ ರಹಸ್ಯದ ಗುಟ್ಟು ಯಾವುದು ಅಂದ್ರೆ, ಹೆಣ್ಣಿನ ಪ್ರತಿ ತಿಂಗಳು ಆಗುವಂತ ಮುಟ್ಟು ಹೆಣ್ಣಿನಲ್ಲಿ ಇರುವ ದೋಷ. ಪ್ರತಿ ತಿಂಗಳು ಆಗುವ ಮುಟ್ಟು ದಾರಿ ತಪ್ಪದಾಗ, ಸಮಯ ಮೀರಿದಾಗ, 2 ದಿನ ಮುಂಚೆ, 2 ದಿನ ಹಿಂದೆ, 1 ವಾರ ಆಮೇಲೆ 15 ದಿನ ಹಿಂಗೆ ಈ ತರ ಇರ್ತಕ್ಕಂಥದ್ದು ಒಂದು ಭಾಗ ಆದ್ರೆ, ಹೆಣ್ಣಿಗೆ ಆ ಸಮಯದಲ್ಲಿ ಯಾವ ಕಾರಣಕ್ಕೂ ಹೊಟ್ಟೆ ಹುಬ್ರಾಣಿಕೆ ಬರ್ತಕ್ಕಂಥದ್ದು, ಹೊಟ್ಟೆ ನೋವು ಬರ್ತಕ್ಕಂಥವ್ರು ವಿವಾಹ ದೋಷ, ಅವರಿಗೆ ಮದುವೆ ಯಾವ ಕಾರಣಕ್ಕೂ ಸೂಕ್ತ ಅಲ್ಲ. ಈ ರೀತಿಯ ಲೆಕ್ಕ ಹಾಕಿದ್ರೆ ವರ್ಷಕ್ಕೆ 3-4 ಮದುವೆ ಆಗಲ್ಲ. ಯಾಕೆಂದ್ರೆ ಹೆಣ್ಣು ಮಕ್ಕಳಲ್ಲೆಲ್ಲ ಪೀರಿಯಡ್ಸ್ ಪ್ರಾಬ್ಲಮ್. ಹೌದಾ? ಮತ್ತೆ ಹಾಗಿದ್ದ ಮೇಲೆ ಮದುವೆ ಮಾಡಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ಯಾರು ಅಂತ ನಾನ್ ಕೇಳ್ತಾ ಇಲ್ಲ, ಧರ್ಮದಲ್ಲಿ ಕೇಳುತ್ತೆ. ಆರೋಗ್ಯವಲ್ಲದ ಒಂದು ಹೆಣ್ಣು ಋತುವಾಗ್ತಾ ಪ್ರತಿ ತಿಂಗಳು ಆಗ್ತಕ್ಕಂಥದ್ದು ದೇಹ ಶುದ್ಧಿ ಆಗ್ಲಿ ಅಂತ. ದೇಹ ಶುದ್ಧಿ ಆಗ್ತಕ್ಕಂಥ ಈ 3 ದಿನದ ವಿಚಾರವನ್ನ ಕರೆಕ್ಟಾಗಿ 27 ದಿನಕ್ಕೆ 27 ನಕ್ಷತ್ರ ಅಂತ ಹೇಳ್ತಕ್ಕಂತಹ ಜ್ಯೋತಿಷಿಗಳಿಗೆ ನಾನೊಂದು ಸವಾಲ್. 27 ನಕ್ಷತ್ರ ಅಂದ ಮೇಲೆ 27 ನಕ್ಷತ್ರನು ತಪ್ಪೇ. ಯಾಕೆ? 27 ದಿನ ಕರೆಕ್ಟಾಗಿ ಆ ಹುಡುಗಿ ಹೊರಗಡೆ ಆದರೆ 27 ನಕ್ಷತ್ರ ಯಾವುದೇ ನಕ್ಷತ್ರ ಅದು ವಿವಾಹ ದೋಷ ಇಲ್ಲ. ಅದ್ರಲ್ಲಿ ಜ್ಯೇಷ್ಠ ಬೇಡ, ಮೂಲ ಬೇಡ, ವಿಶಾಖ ಬೇಡ, ನಥಿಂಗ್. ನಮಗಲ್ಲಿ ಬೇಕಿರೋದು ದೇಹ ಶುದ್ಧಿ ಆಗ್ಬೇಕು. ಏನಮ್ಮ? ದೇಹ ಶುದ್ಧಿ ಆದ್ರೆ ಮನಃಶುದ್ಧಿ, ಮನಃಶುದ್ಧಿ ಆದ್ರೆ ದಾಂಪತ್ಯ ಶುದ್ಧಿ, ದಾಂಪತ್ಯ ಶುದ್ಧಿ ಅಂದ್ರೆ ಆರೋಗ್ಯ. ಅದಕ್ಕಿನ್ನ ಜೀವನ ಏನ್ ಬೇಕು? ಈಗ ಇದನ್ನ ಯಾರಾದ್ರೂ ಕೇಳ್ತಾ ಇದಾರೆ ನಮ್ಮ ಮದುವೆ ಮಾಡಿ ಅಂತಂದ್ರೆ, ಈ ಹುಡುಗಿಗೆ, ನಮ್ಮ ಹುಡುಗಿ ಇವಳು ಯಾರೋ ಕೇಳ್ಕೊಂಡ್ ಬಂದವ್ರೆ, ಹುಡುಗ ತುಂಬಾ ಚೆನ್ನಾಗಿ ಕೆಲಸದಲ್ಲ ಅವನಂತೆ, ಸೆಟ್ ಆದದ ನೋಡಿ ಅಂತ ಇವರೇ ಹೇಳ್ಬಿಡ್ತಾರೆ. ಇವರೇ ಹೇಳ್ತಾರೆ ಸೆಟ್ ಆದದ ನೋಡಿ ಅಂತ. ಅವ್ರು ಸೆಟ್ ಆಯ್ತು ಅಂತ ಹೇಳ್ಬಿಡ್ತಾರೆ ಅಲ್ವಾ? ಹೋಗ್ಲಿ ಈ ವಿಚಾರ ನಮ್ ಜನಕ್ಕೆ ಯಾವತ್ತು ಅರ್ಥ ಆಗೋದು? ಒಂದ್ ಹೆಣ್ಣಿಗೆ ಮದುವೆ ಮಾಡ್ಬೇಕು, ಶಾಸ್ತ್ರ ಕೇಳ್ಕೊಂಬತ್ತೀನಿ ಅಂದ್ರೆ ಹೆಣ್ಣಿನ ಬಗ್ಗೆ ನೀವ್ ಏನ್ ತಿಳ್ಕೊಂಡು ಶಾಸ್ತ್ರ ಕೇಳ್ತೀರಾ? ಹೆಸರು ಬಲ, ಹೆಸರು ತಗೊಂಡು ಏನ್ ಮಾಡೋಣ? ಹೆಂಗ್ ಬೇಕಾದ್ರೆ ಹೇಳಿ ಅದನ್ನ. ಚೆನ್ನಮ್ಮನೋ, ಬೋರಮ್ಮನೋ, ಕಾಳಮ್ಮನೋ ಏನೋ ಇಟ್ಕೊಳ್ರಿ, ನಿಮ್ಮ ಹಣೆ ಬರ ಅದು. ನಿಮ್ ದೇವ್ರ ಹೆಸರೇ ಇಟ್ಕೊಳ್ಳಿ. ಹೆಸರು ಬಂದು ಜೀವನ ಕೊಡಲ್ಲ. ಅದಕ್ಕೆ ಸರಿಯಾದ ಪ್ರಕಾರವಾಗಿ ಇಡಬೇಕಾದ ಹೆಸರಲ್ಲೂ ಒಂದು ಸತ್ಯ ಇದೆ. ಅದು ಈ ಕಾಲದಲ್ಲಿ ಆಗ್ತಾ ಇಲ್ಲ. ಯಾಕೆಂದ್ರೆ ಚುಟ್ಟು, ಪಿನ್ನು, ಬೇಬಿ ಅಲ್ವೇನಮ್ಮ, ಅದು ಕೂಲ್ಗೆಟ್ ಹೆಸರುಗಳೆಲ್ಲ ಇಡ್ತಾ ಇದ್ದೀರಾ. ಅದಕ್ಕೆ ಹೆಸರಲ್ಲೂ ಏನು ತಾಕತ್ತಿಲ್ಲ. ಹಾಳು ಮಾಡಿರೋ ಜನಗಳೇ. ಇನ್ನು ಹೆಣ್ಣನ್ನ ಯಾವ ರೀತಿ ಸರಿ ಅಂತ ಒಪ್ಕೊಳ್ಳೋದು, ಇದು ಪ್ರಶ್ನೆ. ಈ ಪ್ರಶ್ನೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡಾಗ ಮಕ್ಕಳನ್ನ ಹೆತ್ತದಕ್ಕೆ ಸಾರ್ಥಕ. ಮದುವೆ ಮಾಡಿ ಆಚೆ ಕಳಿಸೋದಲ್ಲ, ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋದಲ್ಲ. ನಿಮ್ಮ ಹೆಣ್ಣು ಮಗಳಲ್ಲಿ ಆಗ್ತಾ ಇರತಕ್ಕಂತಹ ಅನಾಹುತ ಏನು, ಊಟದ ಸಮಸ್ಯೆಯಿಂದ ಆ ಹುಡುಗಿ ಜೀವನ ಪರ್ಯಂತ ಈ ಪೀರಿಯಡ್ಸ್ ಪ್ರಾಬ್ಲಮ್ ಅಲ್ಲಿ ತಗಲಾಕೊಂಡಿದ್ದಾಳೆ ಅಂತ ನಿಮ್ಗೆ ಯಾಕೆ ಅರ್ಥ ಆಗಿಲ್ಲ? ಏನಮ್ಮ? ಊಟದ ಸಮಸ್ಯೆಯಿಂದ ಪೀರಿಯಡ್ಸ್ ಪ್ರಾಬ್ಲಮ್ ಬರುವ ಸಾಧ್ಯತೆ. ಇದಕ್ಕೆ ಮೆಡಿಷನ್ ಬೇರೆ. ಹುಟ್ಟೋ ಮಗುನು ಚೆನ್ನಾಗಿ ಹುಟ್ಟಬಾರ್ದು, ಕೈಯೋ ಕಾಲ ಚೊಟ್ಟಾಗಿರ್ಬೇಕು. ಯಾಕೆ? ಮೆಡಿಷನ್. ಪೀರಿಯಡ್ಸ್ ಮೆಡಿಷನ್, ಕನ್ಸೀವ್ ಆದ್ಮೇಲೆ ಮೆಡಿಷನ್. ಏನಮ್ಮ? ಇನ್ನ ಈ ಮೆಡಿಷನ್ ಅಲ್ಲಿ ಮಗು ಮಾಡ್ಕೊಂಡ್ರೆ ಹುಟ್ಟದ ಮೇಲೂ ಪೂರ್ತಿ ಮಗು ಮೆಡಿಷನ್ನೇ. ಯಾರು ತಪ್ಪಿದು? ಇದಕ್ಕೆ ದೇವ್ರ ಹತ್ರ ಹೋಗೋದಾ? ಪ್ರತಿಯೊಬ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅಲ್ವಾ? ಪ್ರತಿಯೊಬ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾಕೆ ಅಂತಂದ್ರೆ, ಹೆಣ್ಣಿಗೇನೋ ಮುಟ್ಟಿಂದ ಹೇಳ್ಬಿಟ್ರು, ಗಂಡಿಗೇನು ನಿದ್ದೆ ಯಾರು ಸರಿಯಾಗಿ ಬರಲು ಅವರಿಗೆ ಮದುವೆ ಮಾಡಬೇಡಿ. 2 ದೋಷ ಗುಟ್ಟು. ಗಂಡಸ್ಗೆ ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡಲ್ಲ, ಮಲಗಲ್ಲ, ಕರೆಕ್ಟ್ ಟೈಮ್ ಮನೆಗೆ ಬರಲ್ಲ ಅಂದ್ರೆ ಅವನಿಗೆ ಯಾವ ಕಾರಣಕ್ಕೂ ಹೆಣ್ಣನ್ನ ಕೊಟ್ಟು ಮದುವೆ ಮಾಡಬೇಡಿ, ಬಾವಿಗೆ ನುಗ್ಬಿಡಿ, ತೊಂದರೆ ಇಲ್ಲ. ನಿದ್ದೆ ಬದಲು ಗಂಡಸಿನ ಜೊತೆ ಮದುವೆಯನ್ನ ಮಾಡಕೂಡದು. ಇದು ಅಶುಭ, ವಿವಾಹ ದೋಷ, ಅನ್ಫಿಟ್ ಪರ್ಸನ್, ವೇಸ್ಟ್ ಬಾಡಿ. ಏನ್ ಸುಮ್ಮನೆ ತಗೊಂಡು ಕಟ್ತಿರ್ರಿ ಬಲವಂತಕ್ಕೆ ಹೆಣ್ಣ? ಅವ್ನು ನಿದ್ದೆನೆ ಮಾಡಲ್ಲ, ಹುಚ್ಚು ತಲೆಕೆಟ್ಟಾಗಿರ್ತದೆ. ಹೆಂಗೆ ಸಂಸಾರ ಮಾಡ್ತಾನ ಅವನು?
ನಿದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ಮೈಂಡ್ ಸೆಟ್ಟು. ಇಲ್ಲ ಗುರು. ಯಾವ ವಾರ ಇವತ್ತು ಗಂಟೆ ಎಷ್ಟು ವಾಚ್ ಕಟ್ಕೊಂಡಿದ್ರು ಪಕ್ಕದವ್ರು ಕೇಳೋಷ್ಟು ಮಟ್ಟಕ್ಕೆ ಮೈಂಡ್ ಹೋಗ್ಬಿಟ್ಟಿರ್ತದೆ. ಟೈಮ್ ಎಷ್ಟು ನೋಡಿ ಅಂತ ಗೊಂದಲ ಅಂತವ್ರು ಮದುವೆ ಯಾಕೆ ಮಾಡ್ತೀರಾ? ಅವ ಎಂತ ಇಯರ್ ಪೋಸ್ಟ್ ಅಲ್ಲೇ ಇರ್ಲಿ, ಯಾವ ಪೋಸ್ಟ್ ತಗೊಂಡು ಏನ್ ಮಾಡಕ್ಕೆ? ಗಂಡ ಸರಿಯಾದ ರೀತಿಯಲ್ಲಿ ಹೆಂಡತಿ ಮುಂದೆ ಕೂತ್ ಮಾತಾಡ್ಬೇಕು. ಮುಖ ನೋಡಿ, ಮುಖ ನೋಡಕ್ಕೆ ಟೈಮ್ ಇಲ್ಲ. ಕಾರಣ ಯಾಕಂದ್ರೆ ಮನಸ್ಸೇ ಸರಿ ಇಲ್ಲ. ಇನ್ ಗಂಡ ಅಂತ ಹೆಂಡತಿ ಹೆಂಗ್ ಒಪ್ಕೊಳ್ಳೋದು? ಯಾಕೆ ಬೇಕಿತ್ತು ಅಂತ ಅವಳು ರಿಜೆಕ್ಟ್ ಮಾಡ್ಬಿಡ್ತಾಳೆ. ಈ ವೇಸ್ಟ್ ಬಾಡಿ ಅಲ್ವಾ? ಹಾಗೆ ದಾಂಪತ್ಯದ ಗುಟ್ಟು ಯಾವುದು? ಹೆಣ್ಣಿನ ಮುಟ್ಟಿನ ದೋಷ, ಗಂಡಿನ ನಿದ್ದೆಯ ದೋಷ. ಇದು ಎರಡು ತಿಳ್ಕೊಂಡ್ಬಿಟ್ರೆ ನೀವು ಯಾವ ಜಾತಕ, ಕುಂಡ್ಲಿ, ಮ್ಯಾಚಿಂಗು, ಗಣಕೂಟ, ರಾಹುಕಾಲ ಏನು ಕೇಳ್ಬಿಡ್ರಿ. ಅಮಾವಾಸ್ಯೆ ಇದ್ರಿ ಮದುವೆ ಮಾಡುವ ತೊಂದರೆ ಇಲ್ಲ. ಸರ್ಕಲ್ ಅಲ್ಲೇ ಮದುವೆ ಮಾಡ್ಕೊಡ್ರಿ, ತೊಂದರೆ ಇಲ್ಲ. ಕಾಫಿ ಟೀ ಕುಡಿಯುವಾಗ ಮದುವೆ ಮಾಡ್ಕೊಡ್ರಿ, ತೊಂದರೆ ಇಲ್ಲ. ಶಾಸ್ತ್ರ ಕೇಳಿ ಮದುವೆ ಮಾಡ್ಕೋತೀನಿ ಅಂದ್ರೆ ಇದರಂತ ಅಪ್ಪಟ ಸುಳ್ಳು ಮೋಸ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಕೇಳೋದು ತಪ್ಪು ಅಂತಲ್ಲ, ಹೇಳೋರೆಲ್ಲ ನಿಮಗೆ ಮ್ಯಾಜಿಕ್ ಮಾಡ್ಬಿಡ್ತಾರೆ. ನೀವು ಮ್ಯಾಜಿಕ್ ಕೇಳೋದ್ರಲ್ಲಿ, ಅವರು ಮ್ಯಾಜಿಕ್. ಯಾಕೆ ನೀವೇ ಹೇಳಿರ್ತೀರ ಸೆಟ್ ಆಯ್ತದ ನೋಡಿ ಅಂತ. ಆಮೇಲೆ ಯಾವಾಗ ಸೆಟ್ ಆಗತ್ತೆ ನೋಡಿ ಅಂತಾರೆ. ಬರೀ ಸೆಟ್ಟಿಂಗಲ್ಲೇ ಇರ್ತಾರೆ ನಮ್ ಜನ. ಮದುವೆ ಯಾವಾಗ ಸೆಟ್ ಆಗತ್ತೆ, ಇವರಿಬ್ರು ಸೆಟ್ ಆಗ್ತಾರ, ಈ ಸೆಟ್ಟಿಂಗ್ ಅಲ್ಲೇ ಕೂತ್ಕೊಂಡ್ಬಿಟ್ಟವ್ರು ಇವರು. ಈ ಸೆಟ್ಟಿಂಗ್ ಎಲ್ಲಾಗ್ಬೇಕು? ದೇಹಕ್ಕೂ ಮನಸ್ಸಿಗೂ ಸೆಟ್ ಆಗ್ಬೇಕು. ಏನಮ್ಮ? ಇದು ನಿಜವಾದ ದಾಂಪತ್ಯ. ಇಂಥ ಫ್ಯಾಕ್ಟ್ರಿ ನಮ್ಮ ಹತ್ರ ಇದೆ. ಈ ಫ್ಯಾಕ್ಟ್ರಿ ಓನರ್ ನಾನು. ಏನು? ಹೆಣ್ಣು ಗಂಡು ಅಂದ್ರೆ ಪೇರ್ ಅಂದ್ರೆ ಹೇಗಿರ್ಬೇಕು ಅಂದ ಚಂದ ಅಲ್ಲ, ಅದು ಹೆಂಗಾರು ಇದ್ಕೊಳ್ಳಿ ಅವ್ರು ವೈಯಕ್ತಿಕ. ಬಟ್ ಜೀವನ ಅಂದ್ರೆ ಹೆಂಡತಿನ ಈಗಲೂ ನೋಡ್ಕೋಬೇಕಾ, ಹೆಂಡತಿನ ಈಗೂ ನೋಡ್ಬೇಕಾ? ನಂಬರ್ 1. ಗಂಡನ್ಗೆ ಹೆಂಡತಿ ನೋಡೋ ಕ್ವಾಲಿಟಿ ಗೊತ್ತಿರ್ಬೇಕು. ದಿನ ನೋಡ್ತೀನಿ ಬಿಡಿ ಸ್ವಾಮಿ ಅಂದ್ರೆ ಅವ್ನ ಹೆಂಡತಿಗೆ ಲಾಯಕ್ಕಾದ ಗಂಡ ಅಲ್ಲ. ಏನಮ್ಮ? ದಿನ ನೋಡ್ತೀನಂತೆ, ದಿನ ಅಲ್ಲ ಕ್ಷಣನೂ ನೋಡ್ತಿರ್ಬೇಕು. ಸಿನಿಮಾದಲ್ಲಿ ಸಾಂಗ್ ಇರುತ್ತಲ್ಲ, ಆಕಾಶವೇ ಬೀಳಲೆ ಮೇಲೆ ನಾನಿಂದು ಕೈ ಬಿಡನು, ಬಿದ್ದ ಮೇಲೆ ಇವನಲ್ಲಿ ಇರ್ತಾನೆ. ಅಂದ್ರೆ ನಾವ್ ಯಾವ ಮಟ್ಟಕ್ಕೆ ಹೋಗಿದೀವಿ ಅಂದ್ರೆ ಏನೋ ಒಂದ್ ಹೇಳಿದ್ರು ಉರ್ದುಂಬಸ್ ಮದುವೆ ಮಾಡ್ಕೊಂಡ್ಬಿಡೋದು. ಇದಾಗಬಾರ್ದು. ದಾಂಪತ್ಯದ ಗುಟ್ಟು ಮದುವೆ ಆದವ್ರಿಗೆ ಇರಬಾರ್ದ? ಇರಬೇಕು, ರಿಪೇರಿ ಮಾಡ್ಕೋಬೇಕು. ಆದ್ರೆ ಮದುವೆ ಮಾಡುವಂತ ಮಕ್ಕಳು ಎತ್ತಿರ್ತಕ್ಕಂಥ ತಂದೆ ತಾಯಿಗಳು ಶಾಸ್ತ್ರ ಹೇಳೋರ್ನ ಕೇಳಿ, ಶಾಸ್ತ್ರ ಹೇಳೋರ್ನ ನಂಬಿ, ಗಣಕೂಟಗಳನ್ನ ನಂಬಿ, ಕುಂಡಲಿಗಳನ್ನ ಹೊಂದಾಣಿಕೆ ಮಾಡಿ ಮದುವೆಗಳನ್ನ ಮಾಡಿದ್ರೆ ಪ್ರಪಂಚದ ಇತಿಹಾಸದಲ್ಲಿ ಯಾವ್ದು ಉದ್ಧಾರ ಆಗಿಲ್ಲ, ಆಗೋದು ಇಲ್ಲ. ಸುಳ್ಳಿನ ಕಂತೆ ಇದು. ಅಕಸ್ಮಾತ್ ಅದ್ರ ಮೇಲೆ ನೀವು ಕೇಳ್ತೀರಾ, ಕೇಳ್ಕೊಳ್ಳಿ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಶಿವಮೊಗ್ಗದಿಂದ ನಾಗಲಕ್ಷ್ಮಿ ಅಂತ. ನಮಸ್ತೆ ಮಾ. ಧ್ವನಿ ಕೇಳಿಸ್ತಿದ್ಯಾ? ಧ್ವನಿ ಕೇಳಿಸ್ತಿದ್ಯಾ? ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಇದು ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಓಕೆ, ಅವ್ರ ನಕ್ಷತ್ರ ತಿಳಿಸ್ತೀರಾ? ಅವ್ರದ್ದು ಮೂಲ ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಸ್ವಾಮಿ. ನಾರಾಯಣ, ಏನ್ ಓದಿದ್ಯಮ್ಮ? ನಾನು PUC ಓದಿದ್ದೀನಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ ಒಂದು 30 ವರ್ಷ ಆಗಿದೆ. ಸಾಧನೆ ಮಾಡಿದ್ಯಮ್ಮ ಮದುವೆ ಮಾಡ್ಕೊಂಡು? ಸಾಧನೆ ಅಂತ ಸ್ವಲ್ಪ ಮಾಡಿದೀನಿ ಸ್ವಾಮಿ. ಯಾವ್ದ್ರಲ್ಲಿ? ದುಡ್ಡಲ್ಲ, ನೆಮ್ಮದಿಲ್ಲ, ಆರೋಗ್ಯದಲ್ಲ, ಯಾವ್ದ್ರಲ್ಲಿ? ನೆಮ್ಮದಿ ಒಂದ್ ಸ್ವಲ್ಪ ಕಡಿಮೆನೆ. ನೆಮ್ಮದಿ ಒಂದ್ ಸ್ವಲ್ಪ ಕಡಿಮೆನೆ, ಆರೋಗ್ಯದಲ್ಲಿ ಪರವಾಗಿಲ್ಲ ಅಷ್ಟೇ. ನೆಮ್ಮದಿ ಇಲ್ಲ ಅಂದ್ಮೇಲೆ ದಾಂಪತ್ಯ ಚೆನ್ನಾಗಿರುತ್ತಾ? ಓಕೆ, ಇರ್ಲಿ, ಎದ್ರಕೋಬೇಡ. ಏನ್ ವಿಚಾರಕ್ಕೆ ಕರೆ ಮಾಡಿದೆ ಹೇಳಪ್ಪ. ಈಗ ಅವರು ನಮ್ಮನೆಯವ್ರಿಗೆ ತುಂಬಾ ಕೋಪ. ಅವರು ಏನ್ ಹೇಳಿದ್ರು ಅವ್ರಿಗೂ ನನ್ಗೂ, ನಾನು ಹೇಳಿದ ಮಾತು ಅವ್ರಿಗೆ ಅರ್ಥನೇ ಆಗಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಯಾವ ವಾರ ಮದುವೆ ಮಾಡ್ಕೊಂಡ್ರಿ? ಗುರುವಾರನೇ. ನೀನು ಹುಟ್ಟಿದ್ದು? ನಾನು ಹುಟ್ಟಿದ್ದು ಶನಿವಾರ. ಮಾಂಗಲ್ಯ ಸರ ಯಾವಾಗ ಬದಲಾವಣೆ ಆಯ್ತಮ್ಮ? ಮಾಂಗಲ್ಯ ಸರ ಅಂತಂದ್ರೆ ಅಕಸ್ಮಾತ್ ಕಟ್ಟಾಗಿದ್ದು, ಇನ್ನೊಂದು ಹಾಕೊಂಡಿದ್ದು? ಇಲ್ಲ, ಅದು ಅದೇ ಕರಿಮಣಿಯಿಂದ ಒಂದು ಚಿನ್ನದ ಚೈನ್ ಒಂದು ಅಲ್ಲಿ ಹಾಕ್ಸ್ಕೊಂಡಿದ್ದೆ. ಆಮೇಲೆ ಚಿನ್ನದ ಚೈನ್ ಹಾಕೊಂಡ್ಮೇಲೆ ಅದೇ ಅಲ್ಲೇನೆ ರೆಡಿ ಮಾಡಿ ಅಲ್ಲಿಂದ ಅವ್ರ ಕೈಲೇ ಹಾಕ್ಸ್ಕೊಂಡೆ. ಓಕೆ, ಅದ್ ನಾನು ಕೇಳ್ತಿಲ್ಲ. ಅಕಸ್ಮಾತ್ ಸೌದೋಯ್ತು, ಕಟ್ಟಾಗ್ತಾ ಇತ್ತು, ಕಟ್ಟಾಗೋ ಮಟ್ಟಕ್ಕೆ ಬಂದಿತ್ತು, ಅಥವಾ ಕಟ್ಟಾಯ್ತು, ಇದು ಯಾವ್ದು ಗೊತ್ತಾಯ್ತು ಅಂತ? ಅದು ಕಟ್ಟಾಗುತ್ತೆ. ಕಟ್ಟಾಗಿದ್ದು ಅದೇ ಕಟ್ಟಾಗಿತ್ತು. ನೋಡ್ಕೊಂಡು ನಾನೇ ಬಿಚ್ಚಿತ್ತೆ. ಓಕೆ, ಕಟ್ಟಾಗಿದ್ದು ನೋಡಿದ್ಯಾ ನೀನು? ಕೈಗೆ ಬಂತು, ಅದೇನೆ ಕಟ್ಟಾಗಿದ್ದು ಕೈಗೆ ಬಂತು. ಓಕೆ, ಇದನ್ನ ನಿಮ್ಮ ಯಜಮಾನ್ರಿಗೆ ತಿಳಿಸ್ತಮ್ಮ ಆ ಕ್ಷಣದಲ್ಲೇ? ಆ ಕ್ಷಣದಲ್ಲಿ ಅಂದ್ರೆ ನಾನು ಅವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಮನೆಗ್ ಬಂದು ಹೇಳ್ದೆ ನಾನು. ಏನ್ ಹೇಳಿದ್ರು? ಅವರು ಬೇರೆದ್ ಮಾಡ್ಸೋಣ ಅಂತಂದ್ರು. ಅವರು ಮಾಡ್ಸಾಯ್ತಾ? ಇಲ್ಲ. ಆಮೇಲೆ ಮುಂದೆ ಏನು?
ಆಗ್ಲಿಲ್ಲ ಅಂದ್ರೆ ಮುಂದಕ್ಕೆ ಏನಾಯ್ತದು? ಮುಂದಕ್ಕೆ ಅದು ಹಂಗೆ ಇದೆ, ಅದು ಮನೇಲೇ ಇದೆ. ಅದು ಯಾಕೆ ಮಾಡ್ಸಕ್ ಟೈಮ್ ಇಲ್ವಾ, ಮನ್ಸಿಲ್ವಾ, ದುಡ್ಡಿಲ್ವಾ, ಏನ್ ಅರ್ಥ? ದುಡ್ಡಿಲ್ಲ, ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲ. ಓಕೆ, ನಿಮ್ ಯಜಮಾನ ಕೇಳ್ದ ರೀ ಮಾಡಿಸಿ ಬೇಗ ಹಾಕೊಳ್ಳೋಣ ಅಂತ? ಪರಿಸ್ಥಿತಿ ನೋಡಿ ನಾನೇ ಸುಮ್ನೆ ಇಲ್ಲ, ಪರಿಸ್ಥಿತಿ ನೋಡಿ ನಾನೇ ಸುಮ್ನೆ ಆಗುತ್ತೆ ಸ್ವಾಮಿ. ಓಕೆ, ನೀನ್ ಮದುವೆ ಆದ ಲೆಕ್ಕಾಚಾರದಿಂದ ಈವರೆಗೂ ಬರೀ ಅಡ್ಜಸ್ಟ್ಮೆಂಟ್ ಅಲ್ಲೇ ಹೋಗ್ತಾ ಇದೆ, ನಾವು ನೆಮ್ಮದಿಯಾಗಿದ್ದೀವಿ ಅಂತಕ್ಕಂಥ ನಂಬಿಕೆ ಇನ್ನೂವರೆಗೂ ಬಂದಿಲ್ಲ ಅಂತ ಗಮನಿಸಿದ್ಯಾ? ಹೇಗಮ್ಮ? ಅದು ಗಮನಿಸೇ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಯಜಮಾನ್ರು ನಾನ್ ವೆಜ್ ತುಂಬಾ ಇಷ್ಟಪಡ್ತಾರಾ? ಹೌದು. ಎಷ್ಟು ತಿಂತಾರೆ ವಾರದಲ್ಲಿ? ಎಷ್ಟು ಸಲ ತಿಂತಾರೆ? ವಾರದಲ್ಲಿ ಅಂತಲ್ಲ, ಮಾಡಿದಾಗ ಅವ್ರಿಗೆ ಒಂದು ವಾರದಲ್ಲಿ ಒಂದ್ ದಿವಸ ಮಾಡ್ತೀವಿ, ಆದ್ರೂ ಅವರು ಅವತ್ತು ಕರೆಕ್ಟ್ ಆಗಿ ಊಟ ಮಾಡ್ತಾರೆ, ಜಾಸ್ತಿನೇ ಊಟ ಮಾಡ್ತಾರೆ ಅವರು. ಯಾವಾಗ? ಮಧ್ಯಾಹ್ನ, ರಾತ್ರಿನಾ? ರಾತ್ರಿಲಿ. ಯಾಕೆ ರಾತ್ರಿ ಇಷ್ಟಪಡೋದು? ನೀನೇ ರಾತ್ರಿ ತಿನ್ನು ಅಂತ ಹೇಳ್ತೀಯ, ಅವರೇ ತಿಂತಾರ ರಾತ್ರಿಯಲ್ಲಿ? ಇಲ್ಲ, ತರೋದೇನೆ ಮನೆ ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ತರೋದೇ ಅಷ್ಟೊತ್ತಾಗತ್ತೆ, ಹಂಗಾಗಿ ರಾತ್ರಿನೇ ಮಾಡ್ತೀವಿ. ಈಗ ನಿನ್ಗೆ ಅರ್ಥ ಆಗಿದೆ ಅಂತ ಹೇಳ್ಕೊತೀನಿ. ಏನಂತಂದ್ರೆ, ಈಗ ವಿಚಾರ ಇಲ್ಲೇ ಸಿಕ್ತು. ಮಾಂಗಲ್ಯ ಸರ ಕಟ್ಟಾಗಿದೆ. ಕಟ್ಟಾಗೋದೇನಕ್ಕೆ ಅಂದ್ರೆ ದಾಂಪತ್ಯದಲ್ಲಿ ಯಾವ ಕಾರಣಕ್ಕೂ ದೋಷ ಇದೆ ತಿಳ್ಕೊಳ್ಳಿ ಅಂತ ಸುಮಾರು ಜನಕ್ಕೆ ಕೆಲವರು ಕಳ್ಳರು ಕಿತ್ಕೊಂಡು ಹೋಗ್ಬಿಡ್ತಾರೆ. ಕೆಲವರು ಜಗಳ ಆಡ್ಬಿಟ್ಟು ಮಾಂಗಲ್ಯ ಸರ ಕಿತ್ಬಿಟ್ಟು ಜೂಟಾಟ ಆಡ್ತಾರೆ. ಅಂದ್ರೆ ಗಂಡ ಕೊಡು ಅನ್ನೋದು ತೆಗೆದು ಹಿಂಗ್ ಬಿಸಾಕೋದು ಅಥವಾ ಅವ್ರು ಹಿಡ್ಕೊಳ್ಳೋದು, ಇದೆಲ್ಲ ನಡೆಯುತ್ತೆ. ಇನ್ನೊಂದು ಸಮಸ್ಯೆ ಆಗಿ ಮಾಂಗಲ್ಯ ಚೈನ್ ಮಾಡಿದ ತಕ್ಷಣ ಏನೋ ಸಮಸ್ಯೆ ಆಗಿ ಅದು ಮತ್ತೆ ಆಟ ಆಡಕ್ ಹೋಗ್ಬಿಡುತ್ತೆ. ಯಾವುದೋ ಒಂದು ಸಮಸ್ಯೆ, ಮಾಂಗಲ್ಯ ಸರ ಯಾವಾಗ ಕರಿಮಣಿ ಆಗ್ಲಿ ಮಾಂಗಲ್ಯ ಸರ ಆಗ್ಲಿ ಸವಿತಾ ಇದೆ, ಕಟ್ಟಾಗ್ತಾ ಇದೆ, ಪದೇ ಪದೇ ಅನ್ಕೊಂಡ್ರೆ ತಿಳ್ಕೋಬೇಕು, ಗಂಡನಿಗೆ ಯಾವ ಕಾರಣಕ್ಕೂ ಪಾಸ್ಪೋರ್ಟ್ ರೆಡಿ ಆಗ್ತಾ ಇದೆ, ಎದುರ್ಕೊಳ್ಳೋದಲ್ಲ, ಪಾಸ್ಪೋರ್ಟ್ ರೆಡಿ ಆಗ್ತಾ ಇದೆ ಅಂತ ತಿಳ್ಕೋಬೇಕು ಹೆಂಗಸರು. ಅದನ್ನ ಮುಚ್ಚಿಟ್ಕೊಂಡು ನೀವೇ ವೆಲ್ಡಿಂಗ್ ಮಾಡಿಸ್ಕೊಂಡು ನೀವೇ ರಿಪೇರಿ ಮಾಡಿ ಹಾಕೊಂಡ್ರಿ, ಗಂಡ ಕಂಪ್ಲೀಟ್ ಯಾವ ರೀತಿ ಸಿಕ್ಕಾಕೋತರ ಗೊತ್ತಿಲ್ಲ. ನಿಮ್ಮನ್ನೇ ಬಿಟ್ಟು ಹೋಗ್ಬೋದು, ಮನೆ ಬಿಟ್ಟು ಹೋಗ್ಬೋದು, ಅಥವಾ ನೀವಿದ್ದು ಇನ್ನೊಬ್ರನ್ನ ಸ್ವಲ್ಪ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡಿ. ಇನ್ಸಿಡೆಂಟ್ ನಡೀತು ಸ್ವಾಮಿ. ನಡೀತಾ? ಎಷ್ಟು ವರ್ಷದಲ್ಲಿ? ಈಗ ಒಂದು 4-5 ವರ್ಷದಲ್ಲಿ ಆಯ್ತು. ನೀವ್ ಯಾಕೆ ತಿಳ್ಕೊಳ್ಳಿಲ್ಲ ಏನಕ್ಕೆ ಆಗ್ತಾ ಇದೆ ಅಂತ? ಅಮ್ಮ, ಅದು ನನಗೆ ಗೊತ್ತಾಯ್ತು. ನಾನೇನೆ ಅದನ್ನ ಯಾಕೆ ಹಿಂಗ್ ಮಾಡ್ದೆ ಅಂತ ಕೇಳಿದಾಗ ಅವ್ರು ತಪ್ಪು ಒಪ್ಕೊಂಡು ಸಮಾಧಾನದಲ್ಲಿ ಇದು ಮಾಡಿದ್ರು. ಅದಕ್ಕೆ ನಾನು ಅವಾಗಲೇ ಹೇಳಿದ್ದು ಮುಂದಕ್ಕೇನು ಅಂತ, ಅದಕ್ಕೆ ಕೇಳಿದ್ದು. ಯಾಕೆಂದ್ರೆ ಪಾಪ ನೀನು ಹಂಗೆ ಬ್ಯಾಲೆನ್ಸ್ ಮಾಡ್ಬಿಟ್ಟೆ. ನನ್ನ ಸ್ಟೋರಿ ಮುಂದಕ್ಕೆ ಹೋಗುತ್ತೆ ಅಂತಾನೆ ಬಾಯ್ ಬಿಡ್ಲಿ ಅಂತ ಕೇಳಿದ್ದು. ಯಾಕೆಂತಂದ್ರೆ ಅದು ಮಾಡಕ್ ಆಗ್ಲಿಲ್ಲ ಅಲ್ಲ, ಸಮಸ್ಯೆ ಉದ್ಭವ ಆಗೋದಕ್ಕೆ ಅದಾಗಿರೋದು. ಕಮಿಟ್ಮೆಂಟ್ ಕ್ಲೀನ್ ಆಗ್ಬೇಕು. ಅದ್ ಮತ್ತೆ ಮಾಡಿಸಿದ್ರೆ ಗಂಡನ ದರಿದ್ರನೇ ಜಾಸ್ತಿ ಆಗತ್ತೆ. ಇದೊಂದು ಸಮಸ್ಯೆ. ಮತ್ತೆ ನಾನು ಹೆಂಡತಿ ಪಾಪ ಹಿಂಗ್ ಮಾಡ್ಬಿಟ್ಟು ಮೋಸ ಆಯ್ತಲ್ಲ ಅಂತ ಮತ್ತೆ ಸಾಲ ಮಾಡಿದ್ರೆ ಮತ್ತೆ ಅದೇ ಸಮಸ್ಯೆ ಆಗತ್ತೆ, ಮತ್ತೆ ಅದು ಮುಂದಕ್ಕೆ ಹೋಗುತ್ತೆ. ಅಮ್ಮ, ಹೀಗೆ ಆಗ್ತಾ ಇರುತ್ತೆ. ನಮ್ ಜನ ಒಂದ್ ಸ್ವಲ್ಪ ಅನ್ನೋದ್ರ ಬಗ್ಗೆ ಮಾಹಿತಿನೇ ತಗೊಳ್ಳಲ್ಲ. ಕಾರಣ ಏನಂದ್ರೆ ದಾಂಪತ್ಯ ನೆಮ್ಮದಿ ಇಲ್ಲ ತಿಳ್ಕುವಂತ ಭಗವಂತ ಕೊಡುವಂತ ಮೆಸೇಜ್. ಎರಡನೇದು, ರಾತ್ರಿ ಮಾಂಸಾಹಾರ ತಿಂತಕ್ಕಂಥ ಮೂಲಾ ನಕ್ಷತ್ರದ ಗಂಡನಿಗೆ ಯಾವ ಕಾರಣಕ್ಕೂ ಪ್ರಪಂಚ ಅರ್ಥ ಆಗಲ್ಲ, ಪ್ರಪಂಚ ಚೆನ್ನಾಗಿ ಕಾಣಿಸಲ್ಲ, ಹೆಂಡತಿ ಮಕ್ಕಳು ಚೆನ್ನಾಗಿ ಕಾಣಿಸಲ್ಲ, ಯಾರೂ ಚೆನ್ನಾಗಿ ಕಾಣಿಸಲ್ಲ, ಅವನ ಜೀವನನೇ ಅವ್ನಿಗೆ ಚೆನ್ನಾಗಿ ಕಾಣಿಸಲ್ಲ. ಈಗ ಇವತ್ತು ಹೇಳಿದ್ದಕ್ಕೆ ಇದು ಸರಿಯಾದ ಸತ್ಯ ಸಿಕ್ತು ಅಂತ ಗೊತ್ತಾಯ್ತಲ್ಲಮ್ಮ. ಮೂಲಾ ನಕ್ಷತ್ರಕ್ಕೆ ವಿವಾಹ ದೋಷ, ಇದಕ್ಕೆ ಮೀರಿ ಏನಾರು ಬೇಕಾ ಹೇಳಿ? ಕಾರ್ಯಕ್ರಮದಲ್ಲಿ ಇಷ್ಟು ಸತ್ಯವಾಗಿ ನಿಖರವಾಗಿ ತೋರಿಸ್ತಾ ಇರ್ತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡ್ರೆ ಎಲ್ಲರೂ ನೆಮ್ಮದಿಯಾಗಿ ಬದುಕಬಹುದು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಈಗ ಇವರಿಗೆ ಒಂದ್ ನಿಮಿಷ ಮಾತಾಡ್ತೀನಮ್ಮ. ಇವ್ರು ಇಂಥವ್ರು ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಗಂಡ ಹೆಂಡತಿ ಇದ್ದಾರೆ. ಹುಷಾರ್ ತಪ್ಪೋದು, ಸ್ಟ್ರೋಕ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಮನೆ ಬಿಟ್ಟು ಹೋಗೋದು, ಸಾಲಕ್ಕೆ ಸಿಕ್ಕಾಕೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇವೆಲ್ಲ ಮಾಂಗಲ್ಯದಿಂದ ಬರ್ತಕ್ಕಂಥ ದೋಷಗಳೇ. ಇದಕ್ಕೆಲ್ಲ ಮೂಲಕಾರಕರು ಮದುವೆ ಮಾಡಿಸ್ತಾ ಇರ್ತಕ್ಕಂಥ ಪುಣ್ಯಾತ್ಮರುಗಳೇ. ಯಾಕೆ ಅವ್ರಿಗೆ ತಾನೇ ಹೇಳ್ಬೇಕು ಅಂತ ಒಂದು ಹಿಂದೆ ಹೇಳ್ಬಿಡ್ತೀನಿ. ತಂದೆ ತಾಯಿಗಳು ಲವ್ ಮಾಡ್ಬಿಟ್ಟವ್ರೆ ಅಂತ ಒಂದು, ಇನ್ನೇನು ಮಾಡೋದು ಅಂತ ಮಾಡಿಸ್ಬಿಡ್ತಾರೆ. ತಪ್ಪು ಅವ್ರದಲ್ಲ. ಯಾಕೆ ಅಂದ್ರೆ ಅವ್ರು ಹೇಳ್ಬಿಡ್ಬೇಕು, ಲವ್ ಆರು ಆಗ್ಲಿ ನೀವಾರು ಮಾಡಿ ಈ ಮದುವೆ ಬೇಡರಿ ಅಂತ ಹೇಳ್ಬೇಕು. ಅವ್ರೇನ್ ಮಾಡ್ತಾರೆ, ಬಿಟ್ರೆ ದುಡ್ಡೋಯ್ತು, ಇನ್ನೊಬ್ರ ಹತ್ರ ಹೋಗಿ ಮಾಡ್ಕೋತಾರೆ. ನಾವೇನು ಹೊಟ್ಟೆಗೆ ಏನ್ ತಿನ್ನೋಣ ಸ್ವಾಮಿ ಅಂತ ಅವ್ರು ಕೋರ್ತೆ ಇರುತ್ತೆ. ಆದ್ರೆ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಯಾರ ಮನೇನೋ ಹಾಳು ಮಾಡೋದು ಬೇಡ ಅಂತ ನಾನು ಹೇಳೋದು. ಬೇಡವೇ ಬೇಡ. ಭಗವಂತ ಕೊಟ್ಟಿರೋನು ಎಲ್ಲೋ ಒಂದು ದಾರಿ ಕೊಡ್ತಾನೆ. ಸುಳ್ಳು ಹೇಳಿ ದುಡ್ಡು ಮಾಡಿ ನಾವು ಹೊಟ್ಟೆ ತುಂಬಿಸ್ಕೊಳ್ಳೋ ಅವಶ್ಯಕತೆ ನಮಗೆ ಬೇಡ. ಅಂತ ದರಿದ್ರ ಜೀವನ ನಮಗೆ ಬೇಡ. ಭಗವಂತನ ನಂಬದ ಮೇಲೆ
ಒಂದು ಹೆಣ್ಣು ಗಂಡನ ಸರಿ ಮಾಡೋ ಯೋಗ್ಯತೆ ನಮಗಿಲ್ಲ ಅಂದರೆ ನಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ಸರಿಯಾಗಿದೆ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ಅಧಿಕಾರ ನಮಗಿಲ್ಲ. ಇದು ಪ್ರತಿಯೊಬ್ಬರು ಹೇಳೋರು ತಿಳ್ಕೊಂಡ್ರೆ ಭಾರಿ ಒಳ್ಳೆಯದು. ಅದರ ಮೇಲೆ ನೀವೇನು ತಪ್ಪು ತಿಳ್ಕೊತಾರೆ ನನಗೆ ಗೊತ್ತಿಲ್ಲ. ಅಮ್ಮ, ಫಸ್ಟ್ ನೀನು ಕೆಲಸ ಮಾಡು. ಗಂಡನ ಕೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಏನೇ ಮಾಡಲಿ ಗಂಡನ ಮದುವೆ ಮಾಡ್ಕೊಂಡಿದ್ದೀನಿ, 30 ವರ್ಷ ಸಂಸಾರ ಮಾಡಿದ್ದೀನಿ, ಈಗ ಹೊಸ ಜೀವನ ಪ್ರಾರಂಭ ಮಾಡಬೇಕು ಅನ್ನೋ ಆಸೆ ಇದೆಯೇನಮ್ಮ? ಹಲೋ, ಹೌದು. ಹಾಗಿದ್ದ ಮೇಲೆ ನೀನು ಗಂಡನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾನೇನು ಮಾಡಬೇಕು, ಇದಕ್ಕೆ ಏನು ಮಾಡಿದ್ರೆ ಕುಟುಂಬ ಚೆನ್ನಾಗಿರುತ್ತೆ, ನಾನು ಚೆನ್ನಾಗಿರ್ತೀನಿ, ಗಂಡ ಚೆನ್ನಾಗಾಗ್ತಾನೆ. ಶ್ರೀಮಂತಿಕೆಯನ್ನು ಹೇಟ್ ಪಡ್ಕೊಳ್ಳೋದು, ದಾಂಪತ್ಯ ಶ್ರೀಮಂತಿಕೆನ ದುಡ್ಡಲ್ಲ. ಆ ಥರ ನಿಮ್ಗೆ ಆಸಕ್ತಿ ಇದ್ದರೆ ಏನಾದರೂ ಮಾಡಿ ಆಂಜನೇಯನ ದೇವಸ್ಥಾನಕ್ಕೆ ಶನಿವಾರ ದಿನ ಮೊಸರನ್ನ ನೈವೇದ್ಯ ಮಾಡಿಸಿ ನಿಮ್ಮ ಹಿರಿಯರನ್ನ ಕೇಳ್ಕೊ, ನಮಗೆ ದಾರಿ ತೋರಿಸಿ ಅಂತ. ದೇವ್ರ ಹತ್ರ ಹೋಗಿ ಹಿರಿಯರನ್ನ ಕೇಳ್ಕೋಬೇಕು, ದೇವ್ರನ್ನ ಕೇಳೋದಲ್ಲ ನನಗೆ ಒಳ್ಳೇದು ಮಾಡುವಂತ. ಇದನ್ನು ಮಾಡಿ ಒಂದು 2-3 ಶನಿವಾರ ಇದನ್ನು ಪ್ರಯತ್ನ ಮಾಡಮ್ಮ. ನಿನಗೆ ನಿಮ್ಮ ಯಜಮಾನ್ರು ಎಷ್ಟು ನಿಮ್ಮ ಹತ್ರ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಮತ್ತೆ ಮುಂದಿನ ದಾರಿ ಸಿಗತ್ತೆ. ಬನ್ನಿ, ಬೇಕಾರೆ ಕೂರಿಸಿ ಮುಂದ್ಗಡೆ ಹೇಳ್ಕೊಟ್ಟು ಇನ್ನೊಂದ್ಸಲ ನಿಮ್ಮಿಬ್ಬರನ್ನ ಮದುವೆ ಮಾಡಿಸಿ ನನ್ನ ಡೈರೆಕ್ಷನಲ್ಲಿ ಚೆನ್ನಾಗಿರ್ತಕ್ಕಂಥ ಮಾಹಿತಿ ಕೊಡೋಣ. ಒಳ್ಳೇದಾಗಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ ಶಿವಮೊಗ್ಗದಿಂದ, ಪಾರ್ವತಿ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ ತಿಳ್ಕೊಬೇಕಿತ್ತು ಮೇಡಮ್. ನಕ್ಷತ್ರ ತಿಳಿಸಿ. ಆಶ್ಲೇಷ ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ. ಮಗಳ ಮಗಳ ಬಗ್ಗೆ ಮಾತಾಡ್ಬೇಕಿತ್ತು ಗುರುಗಳೇ. ಎಷ್ಟು ವಯಸ್ಸು? ಅವಳಿಗೀಗ 20 ನಡೀತಾ ಇದೆ ಗುರುಗಳೇ. ಏನ್ ಮಾಡ್ತಿದ್ದಾಳೆ? ಮದುವೆ ಮಾಡಿ 8 ತಿಂಗಳಾಯ್ತು ಗುರುಗಳೇ. 2 ತಿಂಗಳಾಯ್ತಾ? 8 ತಿಂಗಳು. ಓಕೆ, ಈಗ ಏನ್ ಕೇಳಕ್ ಮಾಡ್ದಿಮ್ಮ? ಅದೇ ಗುರುಗಳೇ, ಇಬ್ರು ದಾಂಪತ್ಯ ಇದು ಸರಿ ಇಲ್ಲ. ಮಗಳದು ಅಳಿಗಿದ್ದು ಹೊಂದಾಣಿಕೆ ಇಲ್ಲ ಅವ್ರಿಬ್ಬರ ನಡುವೆ. ಒಂದ್ ನಿಮಿಷ, 8 ತಿಂಗಳಿಗೆ ಪಿಕ್ಚರ್ ಔಟಾ? ಹೌದು ಗುರುಗಳೇ. ಯಾಕೆ ಎಲ್ಲೂ ಕೇಳಿಲ್ವಾ ನೀವು? ಮದುವೆ ಮಾಡುವಾಗ ಪುರೋಹಿತರು ಕೇಳಲಿಲ್ವಾ? ಕೇಳ್ಸಿದೀವಿ ಗುರುಗಳೇ, ತುಂಬಾ ಕಡೆನೂ ಕೇಳ್ಸಿದೀವಿ. ಏನ್ ಹೇಳಿದ್ರು ಅವರು? ಎಲ್ಲ ಚೆನ್ನಾಗಿದೆ, ಹೊಂದಾಣಿಕೆ ಇದೆ, ಮಾಡಬಹುದು ಅಂತ ಹೇಳಿ. ಇವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಒಂದು ಲೈನ್ ಕಟ್ಟಾಕ್ಬಿಡಿ ಮತ್ತೆ ಇಂಥವ್ರನ್ನ. ಈ ಚೆನ್ನಾಗದೆ ಮಾಡಿ ಅಂದನ್ನ ಲೈನ್ ಕಟ್ಟಾಕ್ಬಿಡಿ. ಹೇಳ್ತೀನಿ, ಒಂದು ವಿಡಿಯೋ ಮಾಡಿ ಎಲ್ಲ ಪ್ರಪಂಚಕ್ಕೆ ತೋರ್ಸೋಣ. ಹೀಗೂ ಉಂಟೆ, ಸುಳ್ಳು ಮದುವೆ ಮಾಡಿಸೋರು ಹೀಗೂ ಉಂಟೆ. ಯಾರ ಕರ್ಮನಮ್ಮ ಇದು? ಪುರೋಹಿತರ ಕರ್ಮನ, ಮಾಡ್ಕೊಳ್ಳೋರ್ ಕರ್ಮನ, ಅಪ್ಪ ಅಮ್ಮನ ಕರ್ಮನ, ಈ ಭೂಮಿಲಿ ಹುಟ್ಟಿದೆ ಕರ್ಮನ ಅಲ್ವಾ? ಇದಕ್ಕೆ ಮೀರಿ ನಾನೇನು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನೀವುಗಳು ತಿಳ್ಕೋಬೇಕು, ಮದುವೆ ಅಂದರೆ ಏನು? ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹೆಣ್ಣು ಮಕ್ಕಳು ಕೇಳಬೇಕು, ನಾನು ಮದುವೆ ಯಾಕೆ ಮಾಡ್ಕೋಬೇಕು ಹೇಳಿ ಅಂತ ಅಪ್ಪ ಅಮ್ಮನಿಗೆ ಮೊದಲು ಪ್ರಶ್ನೆ ಹಾಕಿ. ಅದು ಹೇಳೋವರೆಗೂ ಮದುವೆಗೆ ಒಪ್ಕೋಬೇಡಿ. ಏನಮ್ಮ, ಮದುವೆ ನಾನು ಯಾಕೆ ಮಾಡ್ಕೋಬೇಕು ಅಂತ ಕೇಳಬೇಕು. ಯಾಕೆ ಅಂದ್ರೆ ಅವರಿಬ್ರು ಒಡದಾಡಿ ಬಡದಾಡಿ ನೋಡಿರ್ತೀರ, ಹೌದಾ? ಪಿಕ್ಚರ್ ಅಲ್ಲೇ ಗೊತ್ತಿರುತ್ತೆ ಫೇಲ್ ಆಗದೆ ಅಂತ. ಇವ್ರ ಹತ್ರ ಯಾಕೆ ಪಾಸ್ ಆಗಕ್ಕೆ ನೀವು ಹೋಗ್ತೀರಿ? ನೀವು ಫೇಲೆ. ಅದಕ್ಕೇನು ಮಾಡಬೇಕು ಅಂದ್ರೆ, ನಿಮಗೆ ಗೊತ್ತಿಲ್ಲ, ಬದುಕು ಬಿಟ್ರಿ, ಬಂಡು ಬದುಕು, ನಮ್ಗೆ ಆ ಬಂಡು ಬದುಕು ಬೇಡ, ನಮಗೆ ದಾರಿ ತೋರಿಸಿ ಅಂತ ಕೇಳಬೇಕು. ತೋರ್ಸಕ್ಕಾಗಲ್ಲ ಅಂದ್ರೆ ಏನ್ ಮಾಡೋದು? ನಮ್ಮ ದಾರಿ ಹಿಡ್ಕೊಳ್ಳೋದ? ಹಂಗಾಗಲ್ಲ. ನೀವಾದ್ರೂ ತಿಳ್ಕೊಳ್ಳಿ, ನನ್ನ ದಾರಿ ಯಾವ್ದು ಆರಿಸ್ಕೋಬೇಕು. ನಿಮ್ಮ ಹುಡುಗಿನ ಮದ್ದು ಫಸ್ಟ್ ಮನೆ ಕರ್ಕೊಂಬನ್ನಿ. ನಿಮ್ಮ ಹುಡುಗಿನ ಮದ್ದು ಮನೆ ಕರ್ಕೊಂಬನ್ನಿ. ಕರ್ಕೊಂಡು ಬಂದ ಮೇಲೆ ನಿಮ್ಮ ಯಜಮಾನ್ರು ಕೂತ್ಕೊಂಡು, ನೀವು ನಿಮ್ಮ ಯಜಮಾನ್ರು ಕೂತ್ಕೊಂಡು ನಿಮ್ಮ ಹುಡುಗಿಗೆ ಧೈರ್ಯ ಹೇಳಿ, ಬಾವಾ ಒಂದ್ ಕಡೆ ಕೇಳೋಣ, ತಿಳ್ಕೊಳ್ಳೋಣ ಅಂತ ಹೇಳಿ. ಹುಡುಗನ ಬಗ್ಗೆ ಏನು ಕಂಪ್ಲೇಂಟ್ ಮಾಡೋದು ಬೇಡ, ಅವ್ರ ಅಪ್ಪ ಅಮ್ಮನಿಗೆ ಏನು ಹೇಳೋದು ಬೇಡ. ನಿಮ್ಮ ಮಗಳನ್ನೇ ಸರಿ ಮಾಡೋದು ಹಿಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಆಮೇಲೆ ಬಂದ ತಕ್ಷಣ ಕೇಳಿದ ತಕ್ಷಣ ಒಳ್ಳೇದಾಗ್ಬಿಡುತ್ತೆ, ಅಲ್ಲ, ಟೈಮ್ ತಗೊಳುತ್ತೆ. ಸರಿ ಮಾಡ್ಕೊಂಡು, ಇನ್ನೂ ಏಜ್ ಇದೆ ಮಗುಗೆ, ಇನ್ನೂ 2 ವರ್ಷ ಲೇಟ್ ಆಗಲಿ ಪರವಾಗಿಲ್ಲ, ಮದುವೆ ಅಂತೂ ಆಗಿದೆ, ಅವನೇ ಹುಡ್ಕೊಂಬರ್ತಾನೆ, ಬಾಗಲ್ ಬಂದು ನಿಂತ್ಕೋತಾನೆ, ಅದೆಲ್ಲ ನಡೆಯುತ್ತೆ. ಆ ಥರ ಮ್ಯಾಜಿಕ್ ಏನು ಅಂತ ನಿಮ್ಮ ಹುಡುಗಿ ಕೈಯಿಂದಲೇ ಮಾಡ್ಸೋಣ. ಖುಷಿ ಆಯ್ತಾ? ಖುಷಿ ಆಯ್ತು ಗುರುಗಳೇ. ಅಷ್ಟು ಮಾಡುತ್ತಾಯಿ, ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಶ್ರೀನಿವಾಸ್ ಅಂತ, ಶಿವಮೊಗ್ಗದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ನಮ್ಮ ಮಗನ ಬಗ್ಗೆ. ಓಕೆ, ಅವರ ನಕ್ಷತ್ರ ತಿಳಿಸ್ತೀರಾ? ಶತಾಬ್ಷ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ. ಎಷ್ಟು ವಯಸ್ಸು ಮಗನಿಗೆ? ಮಗನಿಗೀಗ 38 ವರ್ಷ ಗುರುಗಳೇ. ಏನಾಗ್ಬೇಕಿತ್ತು? ಅವನಿಗೆ ಮದುವೆ ಆಗಿದೆ, 2 ಮಕ್ಕಳು ಇದ್ದಾರೆ. ಆದ್ರೆ ಅವರು ದಾಂಪತ್ಯ ಜೀವನ ಸರಿನೇ ಇಲ್ಲ. ಅವರು ಬರೀ ಸಾಲ ಎಲ್ಲ ಮಾಡ್ಕೊಂಡು ಅವರು ಇಬ್ರು ಒಂದೊಂದ್ ಕಡೆ ಇದ್ದಾರೆ. ಈಗ ಯಾರ ತಪ್ಪು ಅಂತೀರಾ ನಿಮ್ ಪ್ರಕಾರ? ನಮ್ ಪ್ರಕಾರ ಇಬ್ಬರದು ತಪ್ಪಿದೆ ಅನ್ಸುತ್ತೆ. ನಿಮ್ಮ ಮಗನಿಗೆ ಮದುವೆ ಆದಾಗ ವಯಸ್ಸೆಷ್ಟು? ಮದುವೆ ಆದಾಗ 22-23 ಇತ್ತು. ಓಕೆ, ಅಷ್ಟು ಒಳಗಡೆ
ನಿಮಗೆ ಹತ್ರಕ್ಕೆ ಬಂದು ಮಾತುಕತೆ ಮಾಡ್ಕೋಬೇಕು ಅಂತ ಬ್ರೇಕ್ ಯಾವ್ದಾದ್ರು ಆಗಿತ್ತಾ ಆ ಟೈಮ್ಗೆ? ಇಲ್ಲ, ಬೇರೆ ಯಾವ್ದು ಬ್ರೇಕ್ ಆಗಿಲ್ಲ. ಅಲ್ಲೆಲ್ಲ ಅಕಸ್ಮಾತ್ ಮಾಡ್ಕೋಬೇಕು ಅಂತ ನೀವು ಇಷ್ಟಪಟ್ಟು ಅಥವಾ ಹುಡುಗ ಇಷ್ಟಪಟ್ಟು ಅಥವಾ ಯಾರೋ ಹೆಣ್ಣು ಕೊಡೋರು ಇಷ್ಟಪಟ್ಟಾಗಿ ಅದು ಬೇಡ ಅಂತೇಳಿ ರಿಜೆಕ್ಟ್ ಮಾಡಿ ಇನ್ನೊಂದು ಈ ತರ ಮದುವೆ ಮಾಡಿದ್ ಉಂಟಾ ಅಂತ ಕೇಳ್ತೀನಿ. ಅದು ಅವ್ರು ಸೊಸೆಗೆ ಒಬ್ರು ನೋಡಿ ರಿಜೆಕ್ಟ್ ಆಗಿತ್ತು ಸೊಸೆದು. ಯಾಕೆ ಕಟ್ಟಾಯ್ತದು? ಅದೇನು ಅದ್ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಅವ್ರದ್ದೇನು ನೋಡಿ ರಿಜೆಕ್ಟ್ ಆಗಿತ್ತು ಅಂತ ಹೇಳಿದ್ರು. ನಮ್ಗೆ ಅದು ಗೊತ್ತಿಲ್ಲ. ನೋಡಿ, ಒಂದ್ ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗುರುಗಳೇ, ಈಗ ಅಲ್ಲೇ ಬಂತು ಅಭಿಪ್ರಾಯ ಏನು, ಆ ಹುಡುಗಿಗೆ ಮದುವೆ ಸೆಟ್ ಆಗಿ ಕಟ್ಟಾಗಿ ಈ ಕಡೆ ಬಂತು ಅಂದ್ರೆ ಅರ್ಥ ಏನು, ಆ ಹುಡುಗಿ ಆಗೋ ಮದುವೆ ನಿಂತಿದೆ ಅಂದ ಮೇಲೆ ನಾವು ಅದನ್ನ ಸರಿಯಾಗಿ ರಿಪೇರಿ ಮಾಡಿ ಮದುವೆ ಮಾಡ್ಕೋಬೇಕು ಅಂತ ಇವ್ರಿಗಿರ್ಬೇಕಿತ್ತು. ಇವ್ರಿಗೆ ಹುಡುಗಿ ಸಿಕ್ತಲ್ಲ ಸಾಕು ಅಂತ ಮಾಡ್ಕೊಂಬಿಟ್ರು. ಈಗ ಹುಡುಗಿ ತಲೆ ಮೇಲೆ ಅವರು ಕಲ್ಲೆರಿದ್ದಾರೆ, ಇವರು ಕಲ್ಲೆರಿದ್ರು ಗೊತ್ತಿಲ್ಲದೆ ಅಂತ. ಆದ್ರೆ ಈಗ ಹುಡುಗಿ ಯಾರ ಹತ್ರ ಹೇಳ್ಕೊಳ್ಳೋದಿದ್ನ? ಕಾರಣ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಶತಭಿಷ ನಕ್ಷತ್ರಕ್ಕೆ ಯಾವ ಕಾರಣಕ್ಕೂ ನಾನು ಇಲ್ಲಿ ಕೂತ್ಕೊಂಡು ಅವ್ರ ಮನೇಲಿ ನಡೆದದ್ದೇನು ಅಂತ ನಾನು ಹೇಳ್ತಿಲ್ಲ. ಯಾಕೆ ವಿಚಾರಕ್ಕೆ ಹೇಳ್ತೀನಿ ಅಂದ್ರೆ, ಕೆಲವರಿಗೆ ಮದುವೆ ಆಗಿರುತ್ತೆ, ಮದುವೆ ಆಗಿಲ್ಲ ಅಂತ ಮದುವೆ ಆಗತ್ತೆ ಅಂದ್ರೆ ಕೆಲವು ನಕ್ಷತ್ರಕ್ಕೆ ಬರುತ್ತದು. ಈ ಶತಭಿಷ ನಕ್ಷತ್ರಕ್ಕೆ ಬರೀ ಸೆಕೆಂಡ್ ಹ್ಯಾಂಡ್ ರೂಟೇ ತೋರಿಸುತ್ತದು. ಅಂದ್ರೆ ಹುಡುಗ ಇಲ್ಲ ಹುಡುಗಿ ಆಗಿ ಹತ್ರ ಬಂದು ಎಂಗೇಜ್ಮೆಂಟ್ ಆಗಿ ಅವನ್ ಬಿಟ್ಟು ಇನ್ನೊಬ್ಬನ ಮಾಡ್ಕೊಳ್ಳೋದು, ಅಥವಾ ಹುಡುಗನಿಗೆ ಆ ರೀತಿಯಾಗಿ ಈ ಮದುವೆ ಆಗೋದು, ಇದು ಶತಭಿಷ ನಕ್ಷತ್ರದ ಹಣೆ ಬರ. ಯಾಕೆಂದ್ರೆ ಅದು ಪೂರ್ಣವಾಗಿರ್ತಕ್ಕಂಥದ್ದು ಸುಖ ಅನುಭವಿಸೋದು, ಆರೋಗ್ಯವಾಗಿರೋದು, ದಾಂಪತ್ಯಕ್ಕನುಸಾರವಾಗಿ ಗಂಡ ಅಪ್ಪ ಅಮ್ಮನ ಜೊತೆ ಇರೋದು, ಕುಟುಂಬ ಬಿಟ್ಟು ಹೊರಗಡೆ ಇರೋದು, ಇಂತಹ ಕಿತಾಪತಿ ನಕ್ಷತ್ರನೇ ಶತಭಿಷ. ಇದಕ್ಕೆ ಕಾರಣ ಈಗ ಇವ್ರು ಕರೆ ಮಾಡಿ ಮಾತಾಡ್ತಿರ್ತಕ್ಕಂಥ ಹುಡುಗನ ತಂದೆ ಪ್ಲಸ್ ಹುಡುಗನ ತಾಯಿ, ಇವರಿಬ್ರು ಫಾರಿನ್ ಪಾಕಿಸ್ತಾನದವರು. ಅದಕ್ಕೆ ಮಗನಿಗೆ ಶತಭಿಷ ನಕ್ಷತ್ರದ ಬಂತು ಅಂತ ಇವರು ಕೇಳಿಲ್ಲ, ಮಾಡಬೇಕಿತ್ತು, ಮಾಡ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರು. ಈಗ ಕೈ ತೊಳ್ಕೊಂಡಾಯ್ತು, ಈಗ ಪುನಃ ಏನ್ ಮಾಡೋದು ಅಂತ ಯೋಚನೆ ಶುರುವಾಗತ್ತೆ. ಯಜಮಾನ ನಾನು ಹೇಳಿದ ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು ಗುರುಗಳೇ. ಈಗ ನಾನು ಪಾಕಿಸ್ತಾನ ಫಾರಿನ್ ಅಂದೆ, ಏನ್ ಗೊತ್ತಾಯ್ತು ನಿಮ್ಗೆ? ನಿಮ್ಮ ಹೆಂಡತಿ ಮನೆ ಪಾಕಿಸ್ತಾನ್, ನಿಮ್ದು ಫಾರಿನ್ ಅಂತ ಹೇಳಿದೆ, ಏನ್ ಗೊತ್ತಾಯ್ತು? ನಮ್ಮಿಬ್ರಿಗೂ ಹೊಂದಾಣಿಕೆ ಇಲ್ಲ. ಅಲ್ಲಪ್ಪ, ನಾನು ಆ ವಿಷಯಕ್ಕೆ ಬಂದೇ ಇಲ್ಲ, ನೀವ್ ಯಾಕಲ್ಗೆ ಹೋಗ್ತಾ ಇದ್ದೆ. ನಾನು ಹೇಳ್ತಿರೋದು ಪಾಕಿಸ್ತಾನ್ ಫಾರಿನ್ ಅಂದ್ರೆ ಸುಮ್ಮನೆ ಆಗ್ಬಿಡೋದಲ್ಲ, ಕೇಳ್ಬೇಕು ಸ್ವಾಮಿ ಇದೇನಿದು ನಮ್ಗೆ ಅರ್ಥ ಆಗ್ತಾರ ಹೇಳಿ ಅಂತ ನೀವು ಅಂದ್ಬಿಟ್ರಿ ಒಂದೇ ಸಲ. ವಿಷಯ ಇಷ್ಟೇ, ಸತ್ತವರಿಗೆ ದೇವರಿಗೆ ಒಂದೇ ರೀತಿ ಪೂಜೆ ಮಾಡ್ತಕ್ಕಂತಹ ನಿಮ್ಮ ಎರಡೂ ಕುಟುಂಬ. ಅರ್ಥ ಆಯ್ತಾ? ಅನುಸಾರ ಇಲ್ಲ, ಇನ್ನೊಂದ್ಸಲ ಹೇಳಿ ಗುರುಗಳೇ. ಸತ್ತವರಿಗೆ ನೀವು ಶ್ರಾದ್ದ ಎಡೆ ಹಾಕೋ ಅಭ್ಯಾಸ ಇದೆಯಲ್ಲಪ್ಪ? ಹೌದು ಗುರುಗಳೇ. ಈಗ ನೀವು ದೇವ್ರಿಗೂ ಮಾಡ್ತೀರಾ, ಸತ್ತವ್ರಿಗೂ ಮಾಡ್ತೀರಾ? ಹೌದು. ಸರಿನಾ ಇದು? ಅದೇ ತಿಥಿ ಮತ್ತೆ ಇದು ಮಾಡು. ತಿಥಿ ಅಲ್ಲ, ಅದು ನೀವು ಮಾಡೋದು ಪೂಜೆ. ಅಂದ್ರೆ ನಿಮಗೆ ಗೊತ್ತಿಲ್ಲ ತಿಥಿ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀರಾ. ಈಗ ಫೋಟೋ ನೀವು ಗಂಧ ಕಡೆ ಎತ್ತೀರಾ ಇಲ್ವಾ? ಅದೇ ಫೋಟೋ ಇತ್ತು, ಈಗ ಫೋಟೋವನ್ನ ತೆಗೆದು ಇಟ್ಟೀನಿ. ಅದಲ್ಲ, ನಾನು ಅದೇ ಹೇಳ್ತಿಲ್ಲಪ್ಪ. ನೀವು ಎಡೆ ಹಾಕುವಾಗ ಆ ಫೋಟೋಗೆ ಗಂಧದ ಕಡ್ಡಿ ಹಚ್ತೀರಾ ಇಲ್ವಾ? ಹೌದು, ಹಚ್ಚಬಾರ್ದು. ಅವರಿಗೆ ಮಾಡಕ್ಕೆ ದೇವ್ರಲ್ಲ ಅವರು. ಸತ್ತವ್ರು ದೇವರಾಗಿರ್ತಾರ? ಇಲ್ಲ. ಮತ್ತೆ ಯಾಕೆ ಗಂಧ ಕಡ್ಡಿ ಹಚ್ತೀರಾ? ಅಂದ್ರೆ ಬೇರೆಯವ್ರಿಗೆ ಹೆಂಗ ಅನ್ಸುತ್ತೋ ಗೊತ್ತಿಲ್ಲ, ಸತ್ತವರು ದೇವರ ಸಮಾನ. ಯಾರೋಗಿ ನೋಡವ್ರೆ ದೇವರಾಗವ್ರ? ನಮ್ಮ ಸತ್ತವರೆಲ್ಲ ದೇವರಾದ್ರೆ ಮಕ್ಕಳು ಚೆನ್ನಾಗೇ ಇರ್ತಿದ್ರು ಅಲ್ವಾ? ಸತ್ತವ್ರು ದೇವ್ರ ಹೆಂಗ ಆಗ್ತಾರೆ? ಯಾವಾಗ ಆದ್ರೂ ಇವರು ಸುಳ್ಳು ಹೇಳಿರ್ತೀವಿ, ಮೋಸ ಮಾಡಿರ್ತೀವಿ, 2-3 ಮದುವೆ ಮಾಡ್ಕೊಂಡಿರ್ತೀವಿ, ಮಾಡಬಾರ್ದೆಲ್ಲ ನೋಡಿರ್ತೀವಿ, ಆದ್ಮೇಲೆ ದೇವ್ರ ಹೆಂಗ ಆಗ್ಬಿಡ್ತಾರೆ ಅಂತ ನಮ್ಮ ಜನಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ. ಫೋಟೋ ಇಟ್ಬಿಡೋದಂತೆ, ಗಂಧ ಕಡಿದ ಪೂಜೆ ಮಾಡೋದು, ಒಂದು ದಪ್ಪ ಬಲ್ಪ್ ಹಾಕೋದು, ಒಂದು ದೊಡ್ಡ ಹಾರ ಹಾಕೋದು, ಏನ್ ಕರ್ಮಾರಿ ಇದು? ಅವ್ರಿಗೆ ಮಾಡಬೇಕಾಗಿರೋದು ಶ್ರಾದ್ದ. ಅದಕ್ಕೇನು ಹೇಳುತ್ತೆ ಅಂದ್ರೆ, ಈ ಮೂಲಕ ಹೇಳ್ತೀನಿ, 10 ದಿನಕ್ಕೆ 11 ದಿನಕ್ಕೆ ತಿಥಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಪ್ರಾಣ ಎಲ್ಲವೂ ಸುಳ್ಳಿನ ಕಂತೆ. ಏನದು ಅಂದ್ರೆ, ಹುಟ್ಟಿದ ದಿನದಿಂದ 10 ದಿನ 11 ದಿನದವರೆಗೂ 3 ದಿನ ಅಗ್ನಿಯಲ್ಲಿರುತ್ತದು, 3 ದಿನ ನೀರಲ್ಲಿರುತ್ತೆ, 3 ದಿನ ಆದಿಯಲ್ಲಿರತ್ತೆ, ಅನ್ನದಲ್ಲಿರತ್ತೆ. ಅಷ್ಟು ದಿನಾನು ಇವರು ಪಿಂಡ ಹಾಕಿ ಅದಕ್ಕೆ ಊಟ ಕೊಟ್ಟಿದ್ರೆ ಅದು ಮತ್ತೆ ಹುಟ್ಲಿಕ್ಕೆ ದಾರಿ ಆಯ್ತು. ಯಾಕೆ ಅಂದ್ರೆ ದೇಹ ನಿರ್ಮಾಣ ಆಗ್ಬೇಕಲ್ಲ. ಏನು, ಅನ್ನದ ಮುದ್ದೆಯಲ್ಲಿ
ಮಗುವಿನ ದೇಹ ಆತ್ಮಕ್ಕೆ ಯಾವ ಕಾರಣಕ್ಕೂ ಸಾವಿಲ್ಲ. ಆ ಆತ್ಮ ಇನ್ನೊಂದು ದೇಹಕ್ಕೆ ಹೋಗಿ ಸೇರ್ಬೇಕಾದ್ರೆ ನೀವು ಕೊಡುವ ಪ್ರತಿದಿನದ ಪಿಂಡದ ಮೂಲಕವಾಗಿ ಮಗುವಿನ ದೇಹವನ್ನು ನಿರ್ಮಾಣ ಮಾಡಿದಾಗ ಆ ಹೋಗಿರುವ ಆತ್ಮ ಮತ್ತೆ ಬಂದು ಇದರೊಳಗೆ ಸೇರುತ್ತೆ. ಇದು ಮಾಡಬೇಕಾಗಿರ್ತಕ್ಕಂಥ ನಿಜವಾದ ಶ್ರಾದ್ದ. ಅಪ್ರಾಣೆ ಇಲ್ಲ, ಸ್ವಾಮಿ ನಮ್ಮ ಕಡೆ ಇಲ್ಲವೇ ಇಲ್ಲ ಅನ್ನೋರು ಕೆಲವರು. 12 ದಿನಕ್ಕೆ ಹೋಗ್ಬಿಟ್ಟು ಮಾಡ್ಬಿಟ್ಟೆ ಸ್ವಾಮಿ ಅನ್ನೋರು ಒಬ್ರು. ಅಲ್ಲ ರೀ, ಪ್ರತಿದಿನ ಊಟ ಮಾಡಿ ಬದುಕೋ ಮನುಷ್ಯ ಸತ್ತ ಮೇಲೆ ನೀವು ಪ್ರತಿದಿನ ಊಟ ಹಾಕಬೇಕು ಅಂತ ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ? ಯಾರು ಹೇಳಿಲ್ಲ ಸ್ವಾಮಿ ಅನ್ಬೇಡಿ. ಅದಕ್ಕೊಂದು ಅಡ್ಡದಾರಿ ಇಡಿಸ್ಬಿಟ್ಟವ್ರೆ. ಏನು ಅಂದ್ರೆ ಇದೆಲ್ಲ ಬ್ರಾಹ್ಮಣರಿಗೆ, ನಿಮಗಲ್ಲ. ಯಾಕೆ ಅಂದ್ರೆ ಜೀವನ ಎಲ್ಲ ಹಾಳಾಗಿ ಕಷ್ಟ ಬಿಡಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟವ್ರು ಅವರು. ಬ್ರಾಹ್ಮಣರು ಮಾತ್ರ ಅಂತ, ಇನ್ಮಿಕ್ಕೆಲ್ಲ ಮನುಷ್ಯರಲ್ವ? ಹಾಗಾದ್ರೆ ಏನಮ್ಮ, ಎಲ್ಲರೂ ಬ್ರಾಹ್ಮಣರೇ, ಇಲ್ಲಿ ಜಾತಿ ಪ್ರಶ್ನೆ ಇಲ್ಲ. ಎಲ್ಲರೂ ಬ್ರಾಹ್ಮಣರೇ. ಪ್ರತಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಬ್ರಾಹ್ಮಣತ್ವದಲ್ಲೇ ಇರುತ್ತೆ. ಜಾತಿಯಲ್ಲಿ ಹುಟ್ಟೋದಲ್ಲ, ಬ್ರಾಹ್ಮಣತ್ವದಲ್ಲಿ ನಡವಳಿಕೆಯಲ್ಲಿ ಇರಬೇಕು. ಏನಮ್ಮ, ಹುಟ್ಟುತ್ತಾ ಬ್ರಾಹ್ಮಣನಾಗಿ ಹುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ನಾವು ತಿಳ್ಕೊಂಡ್ರದೇ ಅಪರಾಧ. ಅದಕ್ಕೋಸ್ಕರವಾಗಿ ನಾವು ಮಾಡುತ್ತಿರುವ ಶ್ರಾದ್ದ ಕ್ರಿಯೆಗಳ ಸತ್ಯನೇ ಅರ್ಥ ಮಾಡ್ಕೊಳ್ಳದೆ ನೆಮ್ಮದಿಯಾಗಿ ಬದುಕ್ತೀವಿ ಅಂದ್ರೆ ಎಲ್ಲಿಂದ? ಇದಕ್ಕೆ ವಿವಾಹ ದೋಷ. ಎಲ್ಲಿಂದ ಬರುತ್ತೆ? ನೀವು ಪಿಂಡ ಹಾಕ್ತಿರಲ್ಲ, ಅಲ್ಲಿಂದನೇ ವಿವಾಹ ದೋಷ. ವಿಧವಾ ದೋಷ ಅಂದ್ರೆ ಮದುವೆಯಾಗಿ ಗಂಡ ಸತ್ತೋಗೋದು, ಗಂಡ ಇಲ್ಲೇ ಬದುಕೋದು, ವಿಧವಾ ದೋಷ. ಈ ರೀತಿ ಸಮಸ್ಯೆಗಳೆಲ್ಲವೂ ಕೂಡ ನೀವು ಹಾಕೋ ಅನ್ನ, ಹಿರಿಯರಿಗೆ ಕೊಡ್ತಕ್ಕಂಥ ಅನ್ನದ ಮೂಲಕ ಬಂದಿರತಕ್ಕಂಥ ಒಂದು ದೊಡ್ಡ ಶಾಪವಾಗಿ ಇಡೀ ವಂಶ ಪಾರಂಪರ್ಯ ಅನುಭವಿಸ್ತಾ ಇರೋದಕ್ಕೆ ಕಾರಣ ಇದೇ ಆಗಿದೆ ಅಂತ ಈ ಮೂಲಕ ಹೇಳಿದ್ದೀನಿ. ಕೆಲವೊಂದು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಹೇಳಲಿಕ್ಕಾಗಲ್ಲ, ನಿಮ್ಗೆ ಸ್ವಲ್ಪ ಅರ್ಥ ಆಗಲಿ ಅಂತ ಶಾರ್ಟ್ಕಟ್ಟಲ್ಲಿ ಹೇಳಿದ್ದೀನಿ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಕೇಳಿದಾಗ ಎದುರುಗಡೆ ಕೂತಾಗ ಮಾತಾಡ್ಬೋದು. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ದೋಷ ಎಲ್ಲವೂ ನಮ್ಮಿಂದನೇ ಆಗ್ತಾ ಇದೆ ಹೊರತು ದೇವರ ಮೇಲೆ ಹಾಕಬೇಡಿ. ದೇವರು ಯಾವತ್ತೂ ದೋಷ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಭಗವಂತ ಎಲ್ಲವನ್ನು ಸಮೃದ್ಧಿಯಾಗಿ ಕೊಟ್ಟಿದ್ದಾರೆ. ನಾವು ಮಾಡ್ಕೊಳ್ತಕ್ಕಂಥದ್ದು ದೋಷ ಆಗಿ ಮಕ್ಕಳು ಅನುಭವಿಸ್ತಾರೆ. ಯಜಮಾನ್ರೆ, ಅರ್ಥ ಆಯ್ತಾ? ಈಗ ಅವರು ಏನಾದ್ರು ಮಾಡ್ಕೊಂಡಿರ್ಲಿ, ವಿಚ್ಛೇದನೋ ಬೇರೆ ಆಗ್ತೀವೋ ಅಥವಾ ಇನ್ನೊಂದೋ ಏನೇ ಇರಲಿ, ನೀವೇನು ಮಾಡಿ ಅಂದರೆ ಫಸ್ಟು ನಾನು ಮಾಡಿರುವ, ನಮ್ಮಪ್ಪ ಮಾಡಿರುವ, ಅವರಪ್ಪ ಮಾಡಿರುವ, ನಮ್ಮ ಹೆಣ್ಣು ಕೊಟ್ಟು ಮಾವ ಮಾಡಿರುವ ಇಷ್ಟು 7 ಕರ್ಮಗಳು 700 ವರ್ಷದ ಇತಿಹಾಸವನ್ನ ನಾನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಅಂತ ನೀವು ಒಪ್ಕೊಳ್ಳೋದೇ ಆದರೆ ದಾಂಪತ್ಯ ಚೆನ್ನಾಗಿರುತ್ತೆ. ನೀವು ಅದು ಬಿಟ್ಟು ನ್ಯಾಯ, ಪಂಚಾಯತಿ, ಕೋರ್ಟು, ಸ್ಟೇಷನ್ನು, ಇದು ಇನ್ನೊಂದು ಮಾಡಕ್ ಹೋದ್ರೆ ಹೊಂದಾಣಿಕೆ ಬರಲ್ಲ. ಖುಷಿ ಆಯ್ತಾ, ಬೇಜಾರಾಯ್ತಾ? ಅಲ್ಲ, ಖುಷಿ ಆಯ್ತು ಗುರುಗಳೇ. ಈ ಕೆಲಸ ನೀವು ಮಾಡಿ, ಬುದ್ಧಿ ಹೇಳಕ್ ಹೋಗ್ಬೇಡಿ ಅವ್ರಿಗೆ. ಏನು ನ್ಯಾಯ ಪಂಚಾಯತಿ ಮಾಡಕ್ ಹೋಗ್ಬೇಡಿ. ನೀವೇನು ಮಾಡ್ಬೇಕು, ಗಂಡ ಹೆಂಡತಿ ನಿಂತ್ಕೊಳ್ಳಿ, ಹೇಳ್ಕೊಡ್ತೀನಿ, ಚಾಲೆಂಜ್ ಮಾಡಿ ರಿಪೇರಿ ಮಾಡೋಣ. ಸರಿ ಮಾಡ್ತೀನಿ ಅನ್ನೋದಕ್ಕಿಂತ ರಿಪೇರಿ ಮಾಡೋಣ. ಸಾಕಲ್ವಾ ರಿಪೇರಿ ಆದ್ರೆ? ಅಷ್ಟು ಮಾಡಿ ತಿಳ್ಕೊಳಕ್ ಪ್ರಯತ್ನ ಮಾಡಿ. ಕೇಳ್ಬಿಟ್ಟು ನೀವು ಬಿಟ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಕೇಳಿದ್ದು ಮುಖ್ಯ ಅಲ್ಲ, ಸರಿ ಮಾಡ್ಕೊಳ್ಳಿ ಅಪ್ಪ, ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ಶಾರುಖ್ ಖಾನ್ ಕಿಂಗ್ ವೀಕ್ಷಿಸಿ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ರು ಕಾಲರ್ ಇದ್ದಾರೆ, ರೇಖಾ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕಡೂರು ಹತ್ರ ಹಳ್ಳಿ, ಸೊಲ್ಲಾಪುರ, ಚಿಕ್ಕಮಗಳೂರು ಡಿಸ್ಟಿಕ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗಳು ಬಗ್ಗೆ ಮೇಡಮ್. ನಕ್ಷತ್ರ ತಿಳಿಸಿ. ಸ್ವಾತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಗುರುಗಳೇ, ನಮಸ್ಕಾರ. ನಾರಾಯಣ, ಹೇಳಿಮ್ಮ, ಏನು ಓದಿದ್ದೀರಾ? ನಾವು SSLC ಮಾಡಿದ್ವಿ. ಮಗಳು ಅಂದ್ರೆ ಅವಳು ಹುಟ್ಟಾಗಿಂದ ಸ್ವಲ್ಪ ಇದಿದೆ, ಏನಂದ್ರೆ ಬುದ್ಧಿ ಸ್ವಲ್ಪ ಕಡಿಮೆನೆ. ಎಷ್ಟು ವಯಸ್ಸು ಹೇಳಿದ್ರಿ? 21 ಇವಾಗ. ಓಕೆ, ನೀವು ಏನು ತಿಳ್ಕೊಳ್ಳಿಲ್ವಾ ಏನ್ ಕಾರಣ ಇದು ಅಂತ? ಇಲ್ಲ ಗುರುಗಳೇ, ಏನು ತಿಳ್ಕೊಂಡಿಲ್ಲ. ಯಾಕೆ? ಟೈಮ್ ಇಲ್ವಾ, ಬೇಜಾರಾ? ಅಂದ್ರೆ ನಮಗೆ ಕರ್ಕೊಂಡು ಹೋಗೋರಾಗ್ಲಿ, ಮತ್ತೊಂದು ಇದ್ ಮಾಡೋರಾಗ್ಲಿ, ನಮ್ಗೆ ಆತರ ಸಪೋರ್ಟೇ ಇಲ್ಲ ಗುರುಗಳೇ ಮನೇಲಿ. ನಿಮ್ಮ ಯಜಮಾನ್ರು? ಅವರು ರೈತರು, ಜೊತೆಗೆ ಇದಾರೆ, ಚೆನ್ನಾಗಿದ್ದೀವಿ. ಬಟ್ ಮಗಳು ಹಿಂಗೆ, ಮಗ ಚೆನ್ನಾಗಿದ್ದಾನೆ. ಅದಲ್ಲಪ್ಪ, ಈ ಮಗು ಹಂಗೆ ಬಿಟ್ಬಿಡೋದು ಅಂತನಾ? ಜೀವನ ಹಾಗೆ ಇರ್ಲಿ ಅಂತನಾ? ಅದೇ ಗುರುಗಳೇ, ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೆ ಈಗ ಒಂದ್ ಸ್ವಲ್ಪ ಸುಮಾರು ತಿಂಗಳುಗಳಿಂದ ನೋಡ್ತಾ ಇದ್ವಿ. ನೋಡೋಣ ಅವಳ ಬಗ್ಗೆ ಏನಾದ್ರೂ ಗೊತ್ತಾಗುತ್ತೇನೋ. ಇದುವರೆಗೂ ಎಲ್ಲೂ ಏನು ಪ್ರಯತ್ನ ಮಾಡಿಲ್ಲ ಗುರುಗಳೇ. ಏನಾಗತ್ ನೋಡೇ ಬೇಡ ಅಂತ ಧೈರ್ಯವಾಗಿ ಇದ್ಬಿಟ್ಟಿರಾ? ಅದೇ ತರ ಗುರುಗಳೇ.
ಸುಳ್ಳೆಲ್ಲ ಹೇಳ್ಬಾರ್ದು ನಾವು. ನೋಡೋಣ ಅವಳಿಗೆ ಏನಾದ್ರು ಒಳ್ಳೇದಾಗದಿದ್ರ ಅಲ್ಲಿ. ಮಗನ ನಕ್ಷತ್ರ ಯಾವುದು? ಏನು ಹಾ ಮಗನ ನಕ್ಷತ್ರ ಮಗನ ನಕ್ಷತ್ರ ಗುರುಗಳೇ, ಒಂದು ನಿಮಿಷ. ಗೊತ್ತಿಲ್ಲ? ಗೊತ್ತು ಕೃತಿಕಾ. ಕೃತಿಕಾ. ಎಷ್ಟು ವಯಸ್ಸು ಅವನಿಗೆ? ಅವನಿಗೆ 22. ಇಂದ್ರಜಿತ್. ಏನ್ ಮಾಡ್ತಿದ್ದಾನ ಅವನು? ಅವನು ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ಗುರುಗಳೇ. ಚೆನ್ನಾಗಿ ಓದ್ತಾ ಇದ್ದಾನಾ? ಗುರುಗಳೇ, ಅವನೇನು ಸಮಸ್ಯೆ ಇಲ್ಲ ಸದ್ಯಕ್ಕೆ. ಅಲ್ಲ, ಒಂದ್ ನಿಮಿಷ. ಚೆನ್ನಾಗಿ ಓದ್ತಾ ಇದ್ದಾನ ಅಂದೆ? ಗುರುಗಳೇ ಚೆನ್ನಾಗಿ ಓದ್ತಾನೆ ಅವನು. ಓಕೆ, ನೀವ್ ಹೇಳ್ದಂಗ ಅವ್ನು ಕೇಳ್ತಾನ, ಅವ್ನು ಹೇಳ್ದಂಗ ನೀವ್ ಕೇಳ್ತೀರಾ? ಕೆಲವೊಂದ್ರಲ್ಲಿ ಅವನ ಪ್ರಕಾರನೇ ನಾವು ಹೋಗ್ತಿದೀವಿ ಗುರುಗಳೇ. ಯಾಕೆ ಅಂದ್ರೆ ಬ್ರೇಕ್ ಇಲ್ಲದ ವೆಹಿಕಲ್ ಜೋಪಾನ. ನಿಮ್ಮ ಮಗ ಬ್ರೇಕ್ ಇಲ್ಲದ ವೆಹಿಕಲ್ ಜೋಪಾನ. ಕಾರಣ ಏನಂದ್ರೆ ಪಾಪ ಈಗ 22 ಅನ್ಬೇಡಿ. ಈ ಕೆಲವ್ರಿಗೆ ಅಪ್ಪ ಅಮ್ಮ ಹಿಂಗೆ ಹೇಳ್ತಾರಮ್ಮ, ಈಗ 22 ಈಗ 24 ಅಂತಾರೆ. ಅವ್ರ ಇಷ್ಟಕ್ಕೇನು ಅಂದ್ರೆ 22 ತಿಂಗಳಿದ್ದಂಗೆ. 22 ಅಂದ್ರೆ 44 ವರ್ಷದವರೆಗೆ ಏನೇನು ಅವಶ್ಯಕತೆ ಇರುತ್ತೆ ಅದೆಲ್ಲವೂ ಬೇಕಾಗಿರುತ್ತೆ 22ಕ್ಕೇನೆ ಅಂತ ಅಪ್ಪ ಅಮ್ಮನ್ ಗೊತ್ತಾಗಲ್ಲ. ಈಗ 22 ಅವ್ರ ಮಕ್ಳಲ್ವಾ, ಈಗ 22. ಏನಾದ್ರು ಅಚಾತುರ್ಯಾಗಿ ಹೆಚ್ಚು ಕಮ್ಮಿಯಾಗಿ ಲವ್ ಬಿದ್ದಾಗ ಅಯ್ಯಯ್ಯೋ ಇಷ್ಟು ಚಿಕ್ಕ ವಯಸ್ಸಿಗೆ ಬೇಕಿತ್ತಾ ಅಂತ ಆಶ್ಚರ್ಯಕವಾಗಿ ಹೋಗಿ ಶಾಸ್ತ್ರ ಕೇಳ್ತಾರೆ. ನನ್ನ ಮಗ ಹಿಂಗ್ ಮಾಡ್ಬಿಟ್ಟ ನೋಡಿ ಅಂತ. ಅವನು ಏನು ಹೇಳಕ್ಕಾಗಲ್ಲ, ಶಾಸ್ತ್ರ ಹೇಳೋನು. ಯಾಕೆನೋ ಅವ್ನು ಏನು ಗೊತ್ತೇ ಇರಲ್ಲ. ಯಾಕೆ ವಿಷಯ ಹೇಳ್ತೀನಿ, 20 ವರ್ಷದಿಂದ ಆ ಮಗು ಈ ರೀತಿ ಇದೆ ಅಂತ ಗೊತ್ತಿದ್ರು ಎಲ್ಲೂ ಹೋಗಿಲ್ಲ, ಸಪೋರ್ಟ್ ಯಾರು ಕೊಟ್ಟಿಲ್ಲ ಅಂತ ಆ ಮಗುವಿನ ಭವಿಷ್ಯವನ್ನ ಇಡೀ ವಂಶಕ್ಕೆ ಶಾಪ ಆಗತ್ತದು. ಇಡೀ ವಂಶಕ್ಕೆ. ಇವ್ರು ನೆಮ್ಮದಿಯಾಗಿರಕ್ಕಾಗಲ್ಲ. ಅಂದ್ರೆ ಜವಾಬ್ದಾರಿ ಎಷ್ಟಿದೆ ಮಕ್ಕಳ ಬಗ್ಗೆ ಅಂತ ತಿಳ್ಕೊಬೇಕಲ್ಲಮ್ಮ. ಮಗು ಹುಟ್ಟಿದ 23 ದಿನಕ್ಕೆ ತಂದೆ ತಾಯಿಗಳು ನಿಜವಾದ ತಂದೆ ತಾಯಿಗಳಾಗಿದ್ದಾರೆ. 23 ದಿನಕ್ಕೆ ಮಗುವಿನಲ್ಲಿರುವಂತ ಸತ್ಯವನ್ನ ತಿಳಿಬೇಕು. ನಿಜವಾದ ತಂದೆ ತಾಯಿಗಳಾಗಿದ್ದಾರೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಾಚಿಕೆ ಪಟ್ಕೊಂಡು ಹೇಳಿ ಅಂತ. 23 ದಿನಕ್ಕೆ ಮಗುವಿನ ಸತ್ಯ ಗೊತ್ತಾಗಬೇಕು. ದೇಹದ ಚಿತ್ರಣ ಏನು ಅಂತ ಗೊತ್ತಾಗಬೇಕು. ದೇಹದಲ್ಲಿ ಎಲ್ಲಿ ವ್ಯತ್ಯಾಸಗಳಾಗಿದೆ ಅಂತ ಗೊತ್ತಾಗಬೇಕು. ಮಗುವಿನ ಉಸಿರಾಟ ಹೇಗಿದೆ ಅಂತ ಗೊತ್ತಾಗಬೇಕು. ಮಗುವಿನ ಯೂರಿನ್ ಮೋಷನ್ ಕರೆಕ್ಟ್ ಇದೆಯಾ ಅಂತ ಗೊತ್ತಾಗಬೇಕು. ಮಗು ಮುಂದೆ ಚೆನ್ನಾಗಿ ಯಾವ ರೀತಿ ಆಗ್ತಾನೆ ಅಂತ ಗೊತ್ತಾಗಬೇಕು. ಈ ಸತ್ಯ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಗು ಬಗ್ಗೆ ಏನ್ ತಲೆ ಕೆಚ್ಕೊಳ್ಳೋಕೆ ಮಕ್ಕಳನ್ನ ಬೆಳೆಸ್ಬೇಕು. ಇದನ್ನ ತಿಳ್ಕೊಳ್ಳದೆ ವಿದ್ಯೆಯನ್ನ ಕೊಟ್ಟು ಆ ಮಗುವಿನ ಏನು ಮಾಡಬೇಕು ಅಂತ ಮಾಡ್ತೀರಾ? ಸ್ವಲ್ಪ ಯೋಚನೆ ಮಾಡಿ ತಂದೆ ತಾಯಿಗಳು. ಮೂಲ ವಿದ್ಯೆ ಯಾವುದು? ಆರೋಗ್ಯ. ಏನಮ್ಮ, ಆರೋಗ್ಯನೇ ಮಕ್ಕಳು ನೀವು ಕೊಡದೇನೆ ತಗೊಂಡೋಗಿ ಕಾನ್ವೆಂಟ್ಗೆ ಹಾಕ್ಬಿಟ್ಟು 3 ವರ್ಷಕ್ಕೆ ತಗೊಂಡೋಗಿ ಬಿಸಾಕ್ಬಿಡ್ತಿರಲ್ಲ. ಏನ್ ಅರ್ಥ ಇದೆ ಇದು? ನಿಮ್ಮ ಬೇಜವಾಬ್ದಾರಿಗೆ ನಿಮ್ಮ ಒಂದು ಸಮಯವನ್ನ ಸರಿಯಾದ ರೀತಿ ಬಳಸ್ಕೊಳ್ಳೋಕೆ ತೊಂದರೆ ಕೊಡ್ತಾರೆ ಅಂತ ತಗೊಂಡೋಗಿ ಅಲ್ಲಿ ಬಿಸಾಕ್ಬಿಡ್ತಿರಲ್ಲ. ಸಾಯಂಕಾಲ ಗಂಟೆ ಇರಲಿ ಅಲ್ಲ ಒಂದ್ ಕಡೆ ಅಂತ. ಇದು ಮಕ್ಕಳು ಬೇಕಾ? ಇಂಥ ಅವಶ್ಯಕತೆ ಇದೆಯಾ? ನರಕವನ್ನ ಅನುಭವಿಸ್ಬೇಕಾಗತ್ತೆ ಮಕ್ಕಳು ಆರೋಗ್ಯವಂತರನ್ನಾಗಿ ಬೆಳೆಸದೇ ಇರುವ ತಂದೆ ತಾಯಿಗಳು. ಸಾವಿನಲ್ಲೂ ಇವರಿಗೆ ಜಾಗ ಇಲ್ಲ, ನರಕ ಯಾತನೆ ಅನುಭವಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ಮಕ್ಕಳು ಮಾಡ್ಕೋಬಾರ್ದು. ನೀವು ಪುರ್ಸತ್ತಿಲ್ಲ ತಾನೆ, ನಿಮಗೆ ಜವಾಬ್ದಾರಿ ಇಲ್ಲ ತಾನೆ, ಮಾಡ್ಕೋಬೇಡಿ ಮಕ್ಕಳನ್ನ. ನಾನು ಆರ್ಡರ್ ಮಾಡ್ತಾ ಇಲ್ಲ. ಮಕ್ಕಳನ್ನ ದೂರಬಾರದು. ಮಕ್ಕಳ ಮೇಲೆ ಯಾವುದೇ ಕಾರಣಕ್ಕೂ ನೀವು ಕೈ ತೋರಿಸಿ ಮಾತಾಡಬಾರ್ದು. ಮಕ್ಕಳು ಏನು ಅನುಭವಿಸ್ತಾ ಇದ್ದಾರೆ ಅಂದ್ರೆ ನಿಮ್ಮ ಸೋಮಾರಿತನ, ನಿಮ್ಮ ಬೇಜವಾಬ್ದಾರಿತನ, ನಿಮ್ಮ ಶ್ರದ್ಧೆ ಇಲ್ಲದ ಜೀವನ. ನೀವಿಲ್ಲಿ ಸಂಪಾದನೆ ಮಾಡಕ್ಕೆ, ಜಮೀನ್ ಮಾಡಕ್ಕೆ, ಮನೆ ಕಟ್ಟಕ್ಕೆ ಬಂದಿದ್ದೀರಾ. ಬಟ್ ಮಗು ಮಾಡ್ಕೊಳಕ್ಕೆ ನಿಮ್ಗೆ ಅಧಿಕಾರ ಇರಲಿಲ್ಲ, ಮದುವೆ ಮಾಡ್ಕೊಳಕ್ಕೆ ಗೊತ್ತಿರಲಿಲ್ಲ. ಆದ್ರೂ ಪುರೋಹಿತರು ಹೇಳಿದ್ರು ಮಾಡ್ಕೊಂಡೆ ಸ್ವಾಮಿ ಅಂತ ಪುರೋಹಿತರ ಮೇಲೆ ಹೇಳ್ತೀರಾ. ಮಗು ದೇವ್ರು ಕೊಟ್ಟ ಸ್ವಾಮಿ ಅಂತ ದೇವ್ರ ಮೇಲೆ ಹೇಳ್ತೀರಾ. ಮತ್ತೆ ನೀವ್ಯಾವ್ದು ಒತ್ಕೋತಾ ಇದ್ದೀರಾ? ಎಲ್ಲ ಹಿಂಗೆ ತಾನೇ ಹೇಳೋದು. ಮಗು ದೇವ್ರು ಕೊಟ್ಟನಂತೆ, ಅದೇನು ದೇವ್ರು ಕೊಡ್ತಾನೆ? ಕರೆದು ಎಲ್ರಿಗೂ ದೇವ್ರು ಕೊಡ್ತಾನೆ, ಮಗುನ ಹಿಡ್ಕೊ ಅಂತ. ಹಾಗಿದ್ರೆ ಮಕ್ಕಳು ಯಾಕೆ ಆಗ್ತಾ ಇಲ್ಲ? ಕೆಲವ್ರಿಗೆ ಎಲ್ರಿಗೂ ದೇವ್ರು ಕೊಡೋದಾದ್ರೆ ಕೆಲವ್ರು ಮಕ್ಕಳು ಯಾಕೆ ಆಗ್ತಾ ಇಲ್ಲಮ್ಮ? ಹೇಳ್ಬೇಕಲ್ಲ, ಅರ್ಥ ಬೇಕಲ್ಲ ನಮ್ಗೆ. ಎಲ್ಲರಿಗೂ ಮಕ್ಕಳು ದೇವ್ರು ಕೊಡ್ತಾನೆ ಅದಾದ್ರೆ ನಿಮ್ಮ ಸುಳ್ಳು ಸತ್ಯ ಆಗಬೇಕು ಅಂದ್ರೆ ಎಲ್ಲರಿಗೂ ಮಕ್ಕಳು ಕೊಡಬೇಕಿತ್ತು. ಕೆಲವ್ರಿಗೆ ಯಾಕೆ ಆಗ್ತಾ ಇಲ್ಲ? ಈ ಪ್ರಶ್ನೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅಮ್ಮ, ನಿಮ್ಗೆ ಅರ್ಥ ಆಯ್ತಾ? ಬೇಜಾರಾಯ್ತಾ? ಹಲೋ, ಅರ್ಥ ಆಗ್ತಿದೆ ಗುರುಗಳೇ. ಅಲ್ಲ, ಇದೇನಪ್ಪ ಏನೇನು ಹೇಳ್ಬಿಟ್ಟು ಅಂತ ಬೇಜಾರಾಯ್ತಾ ಅಂತ? ಇಲ್ಲ ಆ ತರ ಅನ್ನಿಸ್ತಿಲ್ಲ ಗುರುಗಳೇ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ನಿಮ್ಮ ಮನೆ ಎಷ್ಟು ವರ್ಷದ್ದು? ಗುರುಗಳೇ 5 ವರ್ಷ ಆಗಿದೆ. ನಾವ್ ಇಲ್ಲಿಗೆ ಬಂದ್ವಿ, ಈಗ ರೀಸೆಂಟ್ ಕಟ್ಟಿ 5 ವರ್ಷ ಆಗಿದೆ. ಓಕೆ, ಯಾರ್ದು ಪ್ಲಾನು? ನಿಮ್ಮ ಯಜಮಾನರದ ಪ್ಲಾನು? ಹೌದು ಗುರುಗಳೇ. ಓಕೆ, ಎಷ್ಟಡಿ ಇದೆ? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಷ್ಟಿದೆ? 21, 16, 27. 27 ಯಾವ ಕಡೆಗೆ? ಪೂರ್ವ ಪಶ್ಚಿಮನ ಉತ್ತರ ದಕ್ಷಿಣನ? ಪೂರ್ವ ಪಶ್ಚಿಮ ಗುರುಗಳೇ. 27. ಉತ್ತರ ದಕ್ಷಿಣ? ಉತ್ತರ ದಕ್ಷಿಣ ಒಂದು 18 ಇರ್ಬೋದು ಗುರುಗಳೇ.
ಓಕೆ, ಇದು ಇಷ್ಟಕ್ಕೆ ಮನೆ ಕಟ್ಬೋದು ಅಂತ ನಿಮ್ ತೀರ್ಮಾನನಾ, ಹೇಗೆ ಅದು? ಇಲ್ಲ, ಇದನ್ನ ಅಂದ್ರೆ ಕ್ಯಾಟ್ಲ ಶೆಡ್ ಅಂತ ಹೇಳ್ತಾರಲ್ಲ, ದನಿ ಮನೆ ಮಾಡಕ್ ಹೋಗಿ ಅದೇನ ಆಗಿ ಇದು ಮಾಡಿರ್ತಕ್ಕಂಥದ್ದು ಗುರುಗಳೇ. ಓಕೆ, ಆಯ್ತು. ಈಗ ನಿಮ್ ತಂದೆ ಏನ್ ಮಾಡ್ತಾರಪ್ಪ? ಅವರು ಅದು ಎಕ್ಸ್ಪೈರ್ಡ್ ಆಗಿದ್ದಾರೆ ಗುರುಗಳೇ. ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. 2 ವರ್ಷ ಆಗ್ತಾ ಬರ್ತಿದೆ. ಏನಾಗಿತ್ತು ಅಪ್ಪಂಗೆ? ಅಪ್ಪಗೆ ಅದೇ ಉಸಿರಾಟ ಸಮಸ್ಯೆ ಇತ್ತು. ಓಕೆ, ಫೋಟೋ ಇಟ್ಟಿದ್ದೀರಾ? ಹಾ, ಇದೆ ಗುರುಗಳೇ. ಯಾರು ಪೂಜೆ ಮಾಡೋದು, ನೀವಾ ನಿಮ್ಮ ಹೆಂಡತಿನ, ಯಾರು? ಮೊಮ್ಮಗ ಮಾಡ್ತಾನೆ. ಓಕೆ, ಯಾಕೆ ಕೇಳಿದೆ ಅಂದ್ರೆ ನಿಮ್ಮ ಮಗಳು ಸ್ವಾತಿ ನಕ್ಷತ್ರ ಹುಟ್ಟಿದಾಳಲ್ಲ, ಇದ್ರ ಪಿಕ್ಚರು ನಿಮ್ಮಲ್ಲಿ ನಿಮ್ಮಪ್ಪ, ಅವರಪ್ಪ, ನಿಮ್ಮ ಹೆಂಡತಿ ಅಪ್ಪ, ಯಾರೇ ಆಗ್ಲಿ ಹಿರಿಯರಿಗೆ ಈ ರೀತಿ ಫೋಟೋಗಳಿಗೆ ಪೂಜೆ ಮಾಡುವ ಸಂಪ್ರದಾಯ ಇರುವ ಕಾರಣ ಅನಾರೋಗ್ಯ, ಹೊಟ್ಟೆಯಲ್ಲಿ ಇರುವ ಸಮಸ್ಯೆ, ಜೀರ್ಣಾಂಗ, ಜೀರ್ಣಕ್ರಿಯೆ, ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಓಕೆ ಗುರುಗಳೇ. ಈಗ ನೀವು ಮದುವೆ ಆದಾಗ ನಿಮ್ಮ ಮಗಳು ಹುಟ್ಟಕ್ಕಿಂತ ಮುಂಚೆ ಎಷ್ಟು ತಡವಾಗಿ ಮಲಗ್ತಿದ್ರಿ, ಎಷ್ಟು ತಡವಾಗಿ ಊಟ ಮಾಡ್ತೀರಿ, ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಹೌದಾ ಅಲ್ವಾ? ಟೈಮಿಂಗ್ಸ್ ಇಲ್ಲ ಗುರುಗಳೇ. ನೋಡಿ, ಟೈಮಿಂಗ್ಸ್ ಇಲ್ಲದಕ್ಕೆ ಟೈಮಿಂಗ್ಸ್ ಇಲ್ಲ ಕೆಲಸ ಕೊಡೋ ಮಗು ಬಂತು. ಈಗಲೂ ಆ ಮಗುಗೆ ಏನು ಸಮಸ್ಯೆ ಇಲ್ಲ. ನೀವು ತಿಳ್ಕೊಬೇಕಾದಿಷ್ಟೇ, ನಿಮ್ಮ ಜನ್ಮ ಕೊಟ್ಟ ತಂದೆ ಉಸಿರಾಟದ ಸಮಸ್ಯೆ ಅಂತಕ್ಕಂಥದ್ದು ಏನು ಅಂದ್ರೆ, ಜೀರ್ಣ ಯಾರಿಗೆ ಚೆನ್ನಾಗಿಲ್ವೋ ಅವರಿಗೆ ಉಸಿರಾಟ ಚೆನ್ನಾಗಿಲ್ಲ. ನಿಮ್ ತಂದೆ ಅದೇ ಸಮಸ್ಯೆ ಸತ್ತಿದ್ದಾರೆ. ಈಗ ಅವರು ಎಷ್ಟು ನೋವುಪಟ್ಟು ಸತ್ತಿದ್ದಾರೆ ಅದಷ್ಟು ಕುಟುಂಬದ ಮೇಲೆ ಇರುತ್ತೆ. ಈಗ ನಿಮ್ಮ ಮಗಳಿಗೂ ಕೂಡ ಸ್ವಾತಿ ನಕ್ಷತ್ರ ಮತ್ತೆ ನಿಮ್ಮ ಮಗ ಹುಟ್ಟಿರ್ತಕ್ಕಂಥ ಕೃತಿಕಾ ನಕ್ಷತ್ರ. ಈಗ ಅವ್ನು ನೋಡಿ, ಅವನ ಕೋಪ ಆತರ ಎಷ್ಟು ಸ್ಪೀಡಲ್ಲಿ ಇರ್ತಾನೆ ಅಂದ್ರೆ, ನೀವೆಲ್ಲೋ ಸ್ವಲ್ಪ ನಿಧಾನ ಮಾಡೋ, ಯಾಕೆ ಇಷ್ಟೊಂದು ಅಂತ ಹೇಳ್ತೀರಾ ಇಲ್ವಾ? ನೀವು ಹೇಳಿ. ಯಾಕೆಂದ್ರೆ ಇವನು ಜೋಪಾನ ಸ್ವಲ್ಪ ಜಾಸ್ತಿ ಆ ಕಡೆ ಕಣ್ಣಾಡಿಸ್ಬಿಟ್ಟನು. ಸ್ವಲ್ಪ ಜೋಪಾನ ಆಗಿರಿ, ನನ್ನ ಮಗ ಓದ್ತಾನೆ, ಬಾರಿ ಚೂಟಿ ಆಗವನೆ, ಎಕ್ಸ್ಟ್ರಾ ಆರ್ಡಿನರಿ ಆಗವನೆ ಅಂತ ಅನ್ಕೊಂಡ್ರಿ, ಎಕ್ಸ್ಟ್ರಾ ಆರ್ಡಿನರಿ ಕೆಲಸ ಆಗ್ಬಿಡುತ್ತೆ ಜೋಪಾನ. ಯಾಕೆಂದ್ರೆ ನೀವು ಗಂಡ ಹೆಂಡತಿ ಯೋಚನೆ ಮಾಡ್ಬೇಕು, ಇಲ್ಲಿ ಮಾಡೋ ಈ ಮಗು ಹಿಂಗಾಯ್ತು, ಇವನ್ ನೋಡಿದ್ರೆ ಹಿಂಗಾದ್ನಲ್ಲ ಅಂತ. ಈ ಸ್ಥಿತಿಗೆ ನೀವು ಮನೆ ಕಟ್ಟಕ್ ಮುಂಚೆ ನಿಜಕ್ಕೂ ಹೇಳ್ತೀನಿ, ನಿಮ್ಮ ಸ್ಥಿತಿಗೆ ಒಳ್ಳೆ ಮನೆ ಕಟ್ಟಬಹುದು. ಈ ಚಿಕ್ಕ ಸೈಟಲ್ಲಿ ಮನೆ ಕಟ್ಟಿದ್ದು ಪರವಾಗಿಲ್ಲ, ಎದುರ್ಕೊಳ್ಳುವಂಥದ್ದು ಏನಿಲ್ಲ. ಆದರೆ ನೀವು ಫಸ್ಟ್ ತಿಳ್ಕೋಬೇಕಾಗಿದ್ದು, ಇವತ್ತು ನಿಮ್ಮ ಮಗುಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿ ಮಾಡಿಕೊಂಡ್ರೆ ಮಗು ಚೆನ್ನಾಗಾಗತ್ತೆ. ಯೋಚನೆ ಮಾಡಬೇಡಿ. ನಿಮ್ಮ ಮಗನಿಗೂ ಅದು ಅವಶ್ಯಕತೆ ಇದೆ. ಅವನಿಗೆ ತಲೆಯಲ್ಲಿ ಸಮಸ್ಯೆ ಇದೆ, ಇವಳಿಗೆ ಹೊಟ್ಟೆಯಲ್ಲಿ ಸಮಸ್ಯೆ ಇದೆ. ಅರ್ಥ ಆಯ್ತಾ ನಿಮ್ಗೆ? ಮಗನಿಗೆ ತಲೆಯಲ್ಲಿ ಸಮಸ್ಯೆ ಇದೆ ಅಂದ್ರೆ ನಿದ್ದೆ ಕರೆಕ್ಟಾಗಿ ಕ್ವಾಲಿಟಿ ಮಾಡಲ್ಲ ಅವನು. ಇವಳಿಗೆ ಹೊಟ್ಟೆ ಸಮಸ್ಯೆ ಇದೆ, ಮೋಷನ್ ಕರೆಕ್ಟ್ ಇಲ್ಲ. ಹೌದು ಗುರುಗಳೇ. ಮತ್ತೆ ಇದನ್ನ ತಿಳ್ಕೊಳಕ್ ಇಷ್ಟು ಸಿಂಪಲ್ ಆಗಿ 20 ವರ್ಷ ಹುಡುಗಿ ಈ ಮಟ್ಟಕ್ಕೆ ಕಳ್ಕೊಂಡು ಹೋಗಿದಿರಲ್ಲಪ್ಪ, ತಿಳ್ಕೊಬೇಕಾ ಬೇಡವಾ? ಯೋಚನೆ ಮಾಡಿ. ಗೊತ್ತಿಲ್ಲ ಗುರುಗಳೇ. ಈಗ ನಾನು ಹೇಳಿದ್ ಖುಷಿ ಆಯ್ತಾ, ಬೇಜಾರಾಯ್ತಾ? ಇಲ್ಲ, ಖಂಡಿತ ಖುಷಿ ಆಯ್ತು ಗುರುಗಳೇ. ಈ ತರ ವಿಚಾರನ ತಿಳ್ಕೊಳಕ್ ಪ್ರಯತ್ನ ಮಾಡಿ, ಯೋಚನೆ ಮಾಡಬೇಡಿ. ಅವಳಿಗೂ ಒಳ್ಳೆ ಜೀವನ ಕೊಡಿ, ನಿಮ್ಮ ಮಗನಿಗೂ ಒಳ್ಳೆ ಮುಂದೆ ಹೋಗೋ ರಸ್ತೆನ ಸರಿ ಮಾಡಿಕೊಡಿ. ನೀವು ನೆಮ್ಮದಿಯಾಗಿ ಬದುಕಿ, ನಿಮ್ಮ ತಂದೆಗೆ ಏನ್ ಮಾಡ್ಬೇಕು ಅದು ವಿಷಯ ತಿಳ್ಕೊಳ್ಳಿ. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ, ದಾಂಪತ್ಯದ ಅಂತ್ಯ ಅನ್ನುವಂಥದ್ದು ವಿಚ್ಛೇದನದಲ್ಲಿ ಅನ್ನುವಂಥದ್ದಾಗಿದೆ ಗುರುಜಿ. ಯಾಕೆ ಗುರುಜಿ? ಅಮ್ಮ, ವಿಚ್ಛೇದನ ಆಗಿರೋ ನೆಮ್ಮದಿ, ವಿಚ್ಛೇದನ ಆಗಿರೋರ್ ತರ ಮನೇಲೇ ಇರ್ತಾರಲ್ಲ, ಅವ್ರಿಗೇನ್ ಹೇಳ್ತೀಯಾ? ವಿಚ್ಛೇದನ ಅಂದ್ರೆ ದೂರ ದೂರ ಇರ್ತಾರೆ, ಅದೊಂದು ಏನೋ ಬಿಡು, ಆ ಕಡೆ ಕಣ್ಣು ಎದುರುಗಡೆ ಇಲ್ಲ ಅನ್ಬೋದು. ಮನೆಯೊಳಗಡೆ ಇದ್ಕೊಂಡೆ ಗಂಡ ಹೆಂಡತಿ ಮುಖ ನೋಡಲ್ಲ, ಇದು ಅದಕ್ಕಿನ್ನ ಕಂಡಮ್. ಇದು ಏನ್ ಹೇಳ್ತೀಯಾ? ಎದುರುಗಡೆ ಇದ್ದು ಕರೆಕ್ಟಾಗಿ ನಡ್ಕೋತಾ ಇಲ್ಲ, ಕರೆಕ್ಟಾಗಿ ಆಗ್ತಾ ಇಲ್ಲ ಅಂದಾಗ ಎಷ್ಟು ತರದ ಬೇಜಾರಾಗತ್ತೆ. ಯಾರ ಮೇಲೆ ಬೇಜಾರು ಮಾಡೋದು? ಗಂಡ ಹೆಂಡತಿ ಗಂಡ, ಇವ್ರು ಅವ್ರು ತೋರಿಸ್ತಾನೆ, ಅವ್ರು ಇವ್ರು ತೋರಿಸ್ತಾರೆ, ಇಬ್ರು ಒಪ್ಕೊಳಕಲ್ಲ. ನಾನು ಮಾಡಿದೆ ಸರಿ ಇಲ್ಲ, ಹಿಂಗ್ ಸಿಕ್ಬಿಡ್ತೀವನು ಅಂತಾಳೆ. ಇಂದ ಮುಂಡಾಗ ನಾನು ಕಟ್ಕೊಂಡ್ಬಿಟ್ಟೆ ಅಂತ ಅವನು ಅಂತಾನೆ. ಸೊ ಇದೆಲ್ಲ ಮುಖ್ಯ. ಇಲ್ಲಿ ಸತ್ಯವಾಗಿಯೂ ಒಂದು ಮದುವೆ ಅಂತಕ್ಕಂಥದ್ದು ದೋಷ ಅಂತಕ್ಕಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಮನುಷ್ಯ, ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ತಪಸ್ಸು ಮಾಡಿ ತಪಸ್ಸಿಗೆ ಕೂತಂತ ವ್ಯಕ್ತಿ ಭಗವಂತ ಪ್ರತ್ಯಕ್ಷ ಆದಾಗ ಅವನು ಕೇಳ್ತಾನೆ, ನಿನಗೇನು ಬೇಕು ಅಂತ. ನಮ್ಮ ಜನಕ್ಕೆ ಸಡನ್ ಆಗಿ ದೇವ್ರು ಬಂದ್ಬಿಟ್ರೆ ಏನು ಕೇಳಬೇಕು ಅಂತ ಗೊತ್ತಾಗಲ್ಲ. ಏನು ಹೇಳ್ತೀಯಾ? ಸ್ವಲ್ಪ ಟೈಮ್ ಕೊಡು ಅಂತಾರೆ, ಅಲ್ಲೂ ಕೇಳ್ತಾರೆ, ಸ್ವಲ್ಪ ಟೈಮ್ ಕೊಡಪ್ಪ, ನೀನು ಬಂದ್ಬಿಟ್ಟು ಹಿಂಗೆ ಕೇಳ್ಬಿಟ್ರೆ ನಾನೇನು ಮಾಡಲಿ, ನೀನು ಬತ್ತೀಯ ಅಂತ ನನಗೇನು ಗೊತ್ತು ಹೇಳ್ತಾರ ಇಲ್ವಾ? ಅಲ್ವಾ? ಅಷ್ಟು ಬುದ್ಧಿ ಇದೆ ನಮ್ಮಲ್ಲಿ, ತಿರುಗಿಸಿ ಮಾತಾಡೋದು ನಮಗೆ ಗೊತ್ತಿರೋದು. ಸೊ ಆ ಕೇಳಿದಾಗ ಅವನು ಹೇಳ್ತಾನಂತೆ, ನನ್ನ ಮಗ ಹೊರದೇಶದಲ್ಲಿ ದೂರದಲ್ಲಿ ಇದ್ದಾನೆ, ನನ್ಗೆ ಇಲ್ಲಿಂದ ಒಂದು ರಸ್ತೆ ಮಾಡಿಸ್ಕೊಡ್ತೀಯ, ಮಗನ್ ನೋಡಕ್ ಹೋಗಕ್ಕೆ ಒಂದು ರಸ್ತೆ ಮಾಡಿಸ್ಕೊಡ್ತೀಯ?
ಯಾಕೆಂದ್ರೆ ನಾನೇ ಮಾಡ್ಕತ್ತಿದ್ದೆ, ಮಧ್ಯದಲ್ಲಿ ಸಮುದ್ರ ಇದೆ, ಅದಕ್ಕೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನೀನು ನೋಡಪ್ಪ ರೋಡ್ ಮಾಡಿಕೊಟ್ರೆ ನಾನು ನನ್ನ ಮಗನ ಮನೆಗೆ ಹೋಗಿ ಅನುಕೂಲ ಆಗತ್ತೆ ಅಂತ. ದೇವರು ಯೋಚನೆ ಮಾಡ್ದ, ಈಗ ಒಂದು ವಿಷಯ ತುಂಬಾ ತಡ ಆಗತ್ತೆ, ನಾನು ಇದನ್ನು ಸಾಂಕ್ಷನ್ ಮಾಡಕ್ಕೆ ನಿನಗೆ ವರ ಕೊಡಕ್ಕೆ, ಇನ್ನೊಂದು ಯಾವ್ದಾದ್ರು ಕೇಳು, ಒಂದು ಕೆಲಸ ಮಾಡು, ನನ್ನ ಹೊಟ್ಟೆ ಸಮಸ್ಯೆ ಸರಿ ಮಾಡು ಅಂತ ಕೇಳದಂತೆ. ನನ್ನ ಹೊಟ್ಟೆ ಸಮಸ್ಯೆ ಸರಿ ಮಾಡು ಅಂತ ದೇವರು ಎದುರ್ಕೊಂಡ್ಬಿಟ್ನಂತೆ. ಅಪ್ಪ ನೀನು ಮೊದಲು ಕೇಳದೆ ಏನು, ರೋಡ್ ಮಾಡುವಂತ, ಡಬಲ್ ರೋಡ್ ಮಾಡ್ಕೊಳ್ಳ ಸಿಂಗಲ್ ರೋಡ್ ಮಾಡ್ಕೊಳ್ಳ ಅಂದ ದೇವರು. ಯಾಕೆ ಅಂದ್ರೆ ಹೊಟ್ಟೆ ಸಮಸ್ಯೆ ದೇವ್ರ ಕೈಯಿಂದ ಸರಿ ಮಾಡಕ್ಕಾಗಲ್ಲ. ಹೊಟ್ಟೆಯಲ್ಲಿರುವ ಸಮಸ್ಯೆ ಯಾರಿಗಿಲ್ಲಮ್ಮ, ಹೊಟ್ಟೆಯಲ್ಲಿರುವ ಸಮಸ್ಯೆ ಎಲ್ಲರಿಗೂ ಹೊಟ್ಟೆ ಸಮಸ್ಯೆನೆ, ಹೌದಾ? ಈಗ ದೇವ್ರ ಹತ್ರ ಹೋಗ್ಬಿಟ್ಟು ಏನ್ ತಲೆ ಕೆಚ್ಕೋತೀರಾ ಅಂತ ನಾನು ಕೇಳ್ತೀನಿ. ಹೊಟ್ಟೆ ಸರಿ ಹೋಗ್ಬೇಕಾ, ದೇವ್ರ ಹತ್ರ ಹೋಗ್ಬೇಕಾ? ಹೊಟ್ಟೆ ಸರಿ. ಯಾರು ಮಾಡ್ಕೊತಾವ್ರೆ? ಪೂಜೆ ಮಾಡೋ ಪೂಜಾರಿ ಕೇಳ್ಬಿಡೋಣ, ಅವಾಗಿರುವ ಸಮಸ್ಯೆ ಬೇರೆ ಯಾರಿಗೂ ಇರಲ್ಲ. ಯಾಕೆಂದ್ರೆ ನಿಂತು 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 ಇಲ್ಲ ಕುತ್ಕೋಬೇಕು ಇಲ್ಲ ನಿಂತ್ಕೋಬೇಕು, ಎಲ್ಲ ಒಳಗಡೆ ಜಾಮ್ ಆಗ್ಬಿಟ್ಟಿರ್ತದೆ, ಹೌದಾ ಅಲ್ವಾ? ಮತ್ತೆ ಆ ಕತೆ ಅವ್ರನ್ನೇ ಕೇಳಬೇಕು. ಅಯ್ಯೋ ಏನಕ್ಕಾರು ಹುಟ್ಟದ್ನೋ, ದೇವ್ರ ಮುಂದೆ ನಿಂತ್ಕೊಂಡು ಯೋಚನೆ ಮಾಡ್ತಾರ ಅವ್ರು. ಇನ್ನ ನೀವು ಹೋಗ್ಬಿಟ್ಟು ಏನ್ ಇಸ್ಕೊಂಬತ್ತೀರಾ ಅಲ್ಲಿ? ಸೂಟ್ ಕೇಸ್ ದುಡ್ಡು ಕೊಡ್ತಾನ ದೇವ್ರು? ಇಲ್ಲ ಅಲ್ಲ. ನಿನ್ಗೆ ಹೋದ ತಕ್ಷಣ ಕೈ ಎತ್ಬಿಟ್ಟು ನಿನ್ಗೆ ಏನ್ ಬೇಕು ಕೊಡ್ತೀನಿ ಅಂತ ಹೇಳ್ತಾನ? ಇಲ್ಲ ಅಲ್ಲ. ಮತ್ತೆ ಏನಕ್ಕೆ ಹೋಗ್ತೀರಾ ಅಲ್ಲಿ? ಏನಕ್ಕೆ ಅಂತ ಹೋಗಿದ್ದೀರಾ ಹೇಳಿ? ಒಪ್ಸಕ್ ಹೋಗ್ತೀರಾ? ಕರ್ಕೊಂಬತ್ತೀರಾ? ಮಾತಾಡ್ತಾನ ದೇವ್ರು? ಮತ್ತೆ ಏನಕ್ಕದು ಅಂದ್ರೆ ದೇವಸ್ಥಾನಕ್ಕೆ ಹೋಗೋದು ತಪ್ಪು ಅಂತ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ದೇವಸ್ಥಾನಕ್ಕೆ ಹೋಗಿ ಕ್ಯೂ ನಿಂತ್ಕೊಳ್ಳಿ, ದೇವ್ರು ನೋಡಿ, ಆದ್ರೆ ಏನಕ್ಕೆ ಹೋಗ್ತೀರಾ ಅಂತ ತಿಳ್ಕೊಂಡೋಗಿ. ತಿಳ್ಕೊಬೇಕಲ್ಲಮ್ಮ. ಮದುವೆ ಏನಕ್ಕೆ ಮಾಡ್ತೀವಿ? ಮಕ್ಕಳಿಗೆ ಅಪ್ಪ ಅಮ್ಮ ಹೇಳ್ಕೊಡಿ. ಮಗು ಯಾಕೆ ಮಾಡ್ಕೋಬೇಕು? ಅಪ್ಪ ಅಮ್ಮ ಹೇಳ್ಕೊಡಿ. ಎಲ್ಲಿ ಹೇಳ್ಕೊಡೋದು? ಅವ್ರಿಗೆ ಗೊತ್ತಿರ್ತಾನೆ ಹೇಳ್ಕೊಡೋದು ಅಲ್ವಾ? ಇದಕ್ಕೆ ಶಾಲಾ ಕಾಲೇಜು ನಮ್ಮ ಭಾರತ ದೇಶದಲ್ಲಿ ಇನ್ನೂ ಓಪನ್ ಆಗಿಲ್ಲ. ಮಗುವನ್ನ ಮಾಡಿಕೊಳ್ಳುವ ವಿಧಾನ ಯಾವುದು? ನಂಬರ್ 1. ಮದುವೆ ಅಂದ್ರೆ ಅರ್ಥ ಯಾವುದು? ನಂಬರ್ 2. ಮನೆ ಅಂದ್ರೆ ಯಾವ ರೀತಿಯ ಮನೆಯನ್ನ ಕಟ್ಟಬೇಕು? ಈ ಮೂರನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಕಟ್ಟಿದ್ರೆ ಸರಿಯಾಗಿ ಕಟ್ಟು, ಇಲ್ಲ ಸಿಕ್ಕಾಕೊಂಡು ಜೀವನ ಎಲ್ಲ ಸಾಯಿ. ಅದಕ್ಕೆ ಈ ಶಾಸ್ತ್ರಗಾರರಲ್ಲಿ ಬರ್ತಕ್ಕಂಥ ಒಂದು ದೊಡ್ಡ ಒಂದು ರಸ್ತೆ ಇದೆ. ಏನೇ ಸಮಸ್ಯೆ ಬಂದ್ರು ದುಃಖ ಬಂದ್ರು ಮಹಾನುಭಾವನಾಗಿರ್ತಕ್ಕಂಥ ಸನೇಶ್ವರ ಸ್ವಾಮಿ ಹೇಳ್ಬಿಡ್ತಾರೆ, ನಿನಗೆ ಅವರೇ ಕಾರಣ ಅಂತ. ಅಮ್ಮ ಸೈಟಲ್ಲೇ ಅವ್ರು ಕೂತವ್ರೆ. ಪ್ರತಿ ಮನೆಯನ್ನ ಕಟ್ಟುವ ಸೈಟಿನಲ್ಲೇ ಆ ಭಗವಂತನೇ ಕೂತಿರೋದು. ಯಾಕೆ ಅಂದ್ರೆ ವ್ಯವಸಾಯ ಮಾಡೋ ಭೂಮಿಯಲ್ಲೇ ನಾವು ಮನೆ ಕಟ್ತಾ ಇರೋದು. ವ್ಯವಸಾಯ ಮಾಡೋ ಭೂಮಿಯಲ್ಲಿ ಮನೆ ಕಟ್ಟುವ ಯೋಗ್ಯತೆ ನಮಗಿಲ್ಲ, ನಾವು ಕಟ್ಟುವ ಹಾಗಿಲ್ಲ. ಯಾಕೆಂದ್ರೆ ಮನೆಯಲ್ಲಿ ಸ್ವಾಮಿ ಕಟ್ಟೋದಂಗಾದ್ರೆ ಏನು ಪ್ರಶ್ನೆ ಆಗುತ್ತಲ್ವಾ? ಅದನ್ನು ಸಮಯ ಬಂದಾಗ ಹೇಳ್ಕೊಡ್ತೀನಿ. ನೀವು ಕೃಷಿ ಭೂಮಿಯಲ್ಲಿ ಮನೆ ಕಟ್ಟಿದ್ರೆ ನಿಮ್ಮ ಕತೆ ಏನಾಗಿದೆ, ಏನು ಆಗಿರುತ್ತೆ, ಏನು ಆಗ್ತಾ ಹೋಗುತ್ತೆ, ಬೆಳೆ ಬೆಳೆಯಕ್ಕೆ ಕೊಟ್ರೆ ನೀವು ಮನೆ ಕಟ್ಕೊಂಡು ಮೋಜು ಮಾಡ್ತೀರಾ ಅಂತ ದೇವರು ಹೇಳಿಲ್ಲ. ಏನು ಮಾಡ್ಬಿಟ್ಟು ಮಾಡಬೇಕಿತ್ತು, ಏನು ತಿಳ್ಕೊಂಡು ನೀವು ಮನೆ ಕಟ್ಟಬೇಕಿತ್ತು. ಈ ಸತ್ಯ ನೀವು ತಿಳ್ಕೋಬೇಕು. ನಿಮ್ಮ ಇಷ್ಟ ಬಂದಂಗೆ ಜಮೀನದೆ ಅನ್ಬಿಟ್ಟು ಹೆಂಗೆಂಗೋ ಮನೆ ಕಟ್ಕೊಂಡು ಎಷ್ಟೋ ಜನ ಅನುಭವಿಸಿ ತುಂಬಾ ಸಮಸ್ಯೆಲಿದ್ದಾರೆ. ಜಮೀನಲ್ಲಿ ಮನೆ ಕಟ್ಟೋರು, ಜಮೀನನ್ನೇ ಸೈಟ್ ಮಾಡೋರೆ. ಏನ್ ಮಾಡೋಣ, ಎಲ್ಲಿಗೆ ಹೋಗೋಣ? ಈ ಪ್ರಶ್ನೆಗೆ ಉತ್ತರ ಸಿಗತ್ತೆ, ಯೋಚನೆ ಮಾಡಬೇಡಿ. ಸಂದರ್ಭ ಅನುಸಾರವಾಗಿ ನೀವೆಲ್ಲರಿಗೂ ಒಂದು ಮನಸ್ಸಿಗೆ ಒಂದು ಖುಷಿ ಕೊಡ್ತಕ್ಕಂಥ ಜೀವನ ಯಾವುದು ಅಂದ್ರೆ, ನಿಮ್ಮ ಹೊಟ್ಟೆಯನ್ನ ರಿಪೇರಿ ಮಾಡೋದಕ್ಕೆ ಯಾವುದು ಅಂದ್ರೆ ಮನೆಯಿಂದ ಮಾತ್ರ ಸಾಧ್ಯ. ನಿಮ್ಮ ಹೊಟ್ಟೆ ರಿಪೇರಿ ಆಗ್ಬೇಕಾದ್ರೆ ಯಾವ್ದು ಸಾಧ್ಯ? ಮನೆಯಿಂದನೇ ಸಾಧ್ಯ. ಈ ಹೊಟ್ಟೆ ರಿಪೇರಿ ಆಗಕ್ಕೆ ಮನೆಯಿಂದನೇ ಸಾಧ್ಯ ಅಂದ್ರೆ ಮನೆ ಏನ್ ಮಾಡುತ್ತೆ? ಮಾತಾಡುತ್ತಾ? ಅದು ನಿಮ್ಗೆ ಮಾತಾಡ್ಸಕ್ ಗೊತ್ತಿಲ್ಲ. ನಾವು ಬನ್ನಿ ತೋರಿಸ್ಕೊಡ್ತೀನಿ. ಈ ಮನೆಗೆ ಜೀವ ಇದೆಯಾ ಇಲ್ವಾ ತೋರ್ಸೋಣ. ಏನಮ್ಮ, ಮನೆಗೆ ಜೀವ ಇದೆಯಾ ಇಲ್ವಾ ಅದು ತಿಳ್ಕೊಳ್ಳೋದು ಹೆಂಗೆ ಸ್ವಾಮಿ? ನಾವಿದೀವಲ್ಲ, ಬನ್ನಿ ಕಾಲೇಜಲ್ಲಿ ತೋರಿಸ್ಕೊಡ್ತೀವಿ. ಹೆಣ್ಣು ಗಂಡಿಗೆ ಜೀವ ಇದೆಯಾ ಅಂತ ತಿಳ್ಕೊಳ್ತಕ್ಕಂಥ ಮಟ್ಟಕ್ಕೂ ನಾವು ಹೋಗಿಲ್ಲ. ಮನೆ ಕಟ್ಟೋ ಭೂಮಿಗೂ ಜೀವ ಇದೆಯಾ ಅಂತ ತಿಳ್ಕೊಳ್ಳೋ ಮಟ್ಟಕ್ಕೆ ನಾವು ಹೋಗಿಲ್ಲ. ಉಸಿರಾಡ್ತಾ ಇಲ್ವೋ ಸ್ವಾಮಿ, ಜೀವ ಇಲ್ಲ ಅಂತ ಹೇಳ್ತಿಲ್ಲ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಉಸಿರಾಡ್ತಾ ಇರ್ಬೋದು, ಅದು ದಾಂಪತ್ಯಕ್ಕೆ ಖುಷಿ ಕೊಡುವಂತ ಉಸಿರಾಟ ಅಲ್ಲ. ಬದುಕುವುದಕ್ಕೆ ಉಸಿರಾಟ ಮಾತ್ರ. ದಾಂಪತ್ಯದಲ್ಲಿ ಪ್ರೀತಿ ಅನ್ನೋದು ಬರಬೇಕಂದ್ರೆ ಪಚನ ಕ್ರಿಯೆ ಚೆನ್ನಾಗಿರಬೇಕು, ಅಲ್ಲಿ ಪ್ರೀತಿ ಹುಟ್ಟೋದು. ಕಣ್ಣನ್ನೇ ಸೇರಿಸಿ ಪ್ರೀತಿಸುವುದು 3 ದಿನ ಮಾತ್ರ. ಕಣ್ಣಲ್ಲಿ ಕಣ್ಣು ಸೇರಿಸುವುದು ಸಿನಿಮಾದಲ್ಲಿ ಮಾತ್ರ. ನೀವು ಸೇರಿಸಿದ್ರೆ 3 ದಿನ ಸೇರಿಸ್ಬೋದು, 4ನೇ ದಿನಕ್ಕೆ ಒಂದ್ ಕಣ್ಣೆ ಆ ಕಡೆ ಹೊಟ್ಟೋಗ್ಬಿಟ್ಟಿರ್ತದೆ. ಕಾರಣ, ಪ್ರೀತಿ ಎನ್ನುವುದು ಇರುವುದೇ ನಿಮ್ಮ ಜಠರದಲ್ಲಿ, ನಿಮ್ಮ ಪಚನ ಕ್ರಿಯೆಯಲ್ಲಿ, ನಿಮ್ಮ ಮಾಡುವ ಊಟದಲ್ಲಿ. ಇಷ್ಟು ಮೀರಿ ಇನ್ನೇನು ನಾನು ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಇದೆಲ್ಲವೂ ನೀವು ಮಾಡ್ತಾ ಇರೋ ಊಟ, ಪ್ರತಿದಿನ ತಿಂತಾ ಇರ್ತಕ್ಕಂಥ ಊಟದಲ್ಲಿ ಪ್ರತಿಯೊಂದು ಎಲ್ಲವನ್ನು ಭಗವಂತ ಒಂದೊಂದು ಅನ್ನದ ಹಗಳಲ್ಲಿ ಕೂಡ ಭಗವಂತ ವಾಸ ಮಾಡ್ತಾರೆ.
ಸೂರ್ಯಚಂದ್ರ ಅದರಲ್ಲೇ ಇರೋದು, ಬೆಳೆಯುವುದಕ್ಕೆ ಸೂರ್ಯ, ಅದರಲ್ಲಿ ರುಚಿ ಬರೋಕ್ಕೆ ಹಕ್ಕಿಗೆ ಚಂದ್ರ, ಇವರಿಬ್ಬರೂ ಸೇರಿರ್ತಕ್ಕಂತಹ ಅನ್ನ, ಇವರಿಬ್ಬರೂ ಸೇರಿರ್ತಕ್ಕಂತಹ ನಿಮ್ಮ ಮನೆಯ 2 ಬಾಗಿಲು, ಪೂರ್ವಕ್ಕೊಂದು ಬಾಗಿಲು, ಪಶ್ಚಿಮಕ್ಕೊಂದು ಬಾಗಿಲು. ಅವರು ಸೂರ್ಯಚಂದ್ರ ಅಲ್ಲೇ ಬಂದರು, ನಿಮ್ಮ ಅನ್ನದಲ್ಲಿ ಸೂರ್ಯಚಂದ್ರ ಬಂದರು, ಎಂಥ ಕೋಟಿಪತಿಗಳಾಗ್ತೀರಾ ನೀವು ಯೋಚನೆ ಮಾಡಿ. ಗ್ರಹಗಳನ್ನ ಹುಡುಕುವುದನ್ನ ಬಿಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಊಟದಲ್ಲಿ ಸೂರ್ಯಚಂದ್ರನ ಗಮನಿಸ್ತಕ್ಕಂಥ ಸತ್ಯ ನಿಮ್ಗೆಲ್ಲ ಅರ್ಥ ಆಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಎಸ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಮಸ್ಕಾರ ಗುರುಜಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 9108258834. ಶಾರುಖ್ ಖಾನ್ ಕಿಂಗ್ ಚಿತ್ರದ ಶೂಟಿಂಗ್ ಮುಂದುವರೆಸಿದ ದೀಪಿಕಾ ಪಡುಕೋಣೆ. किंग कहाँ हो तुम? ಆರ್ಯನ್ ಸಂತೋಷ್ ಚೆಂಕೋಲ್ ಸಿನಿಮಾಗೆ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಸಾಥ್. ಡೈರೆಕ್ಟರ್ ಟೋಪಿ ಧರಿಸಿದ ಸಂತೋಷ್ ಚೆಂಕೋಲ್ ಸಿನಿಮಾದ ಟೀಸರ್ಗೆ ಭರ್ಜರಿ ಮೆಚ್ಚುಗೆ. ಚೆಂಕೋಲಿನ ಚಕ್ರವ್ಯೂಹದಲ್ಲಿ ಇವನು ಅಭಿಮನ್ಯುವಾಗುವನು. ಚಿತ್ರಮಂಜರಿ ವೀಕ್ಷಿಸಿ ಇಂದು ಸಂಜೆ 7:28ಕ್ಕೆ. ಈ ಮಣ್ಣಿನ ಕಾನೂನು ಬಲಿಷ್ಠವಾಗಿದೆ, ಆದರೆ ಪಾಲಿಸುವ ಮನಸ್ಸು ಹದಗೆಟ್ಟಿದೆ. ರಾಜಕಾರಣಕ್ಕೆ ಜವಾಬ್ದಾರಿ ಇದೆ, ಆದ್ರೆ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ.